ಇನ್ನೊಂದು ಬಹುಮುಖ್ಯ ವಿಚಾರ ಏನಂದರೆ, ಈ ಬದಲಾದಂಥ ಸಂದರ್ಭದಲ್ಲಿ ಇವತ್ತು ಟೆಕ್ನಾಲಜಿ ನಮ್ಮೆಲ್ಲರನ್ನು ಜೊತೆಗೆ ತಂದಿದೆ. ಸುಮಾರು ಎಷ್ಟೋ ವಿಚಾರಗಳು ನಮ್ಮ ಮಕ್ಕಳಿಗೆ ಆನ್ಲೈನಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಸಾಕಷ್ಟು ವಿಚಾರಗಳನ್ನು ನಮ್ಮ ಮಕ್ಕಳು ಕೇವಲ ಅಕಾಡೆಮಿ ಅಂತಲೇ ಅಲ್ಲ, ಇವತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಆಗ್ಬೋದು, ಟೆಲಿಗ್ರಾಮ್ ಚಾನಲ್ ಆಗ್ಬೋದು, ಈ ಥರ ಎಲ್ಲ ಒಂದು ಗ್ರೂಪ್ಗಳನ್ನ ಮಾಡಿಕೊಂಡು ಎಷ್ಟೋ ಜನಕ್ಕೆ ಫೀಸನ್ನು ಕೂಡ ಕಟ್ಟುವಂಥ ಶಕ್ತಿ ಇರಲ್ಲ ನಮ್ಮ ಮಕ್ಕಳಿಗೆ. ಅವರೆಲ್ಲ ಎಷ್ಟೋ ಜನ ಟೆಲಿಗ್ರಾಮ್ ಚಾನಲಲ್ಲೇ ಓದ್ಕೊಂಡು ಸಿವಿಲ್ ಸರ್ವಿಸ್ ಪಾಸ್ ಮಾಡಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೀನಿ. ಸೊ ಆ ಕಾರಣದಿಂದ ಅಂಥ ಎಷ್ಟೋ ಜನ ಏನು ನೀಡಿ ಇರ್ತಕ್ಕಂಥ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು ಅಥವಾ ದೂರದ ಜಿಲ್ಲೆಗಳಿಂದ ಏನು ಒಂದು ಪ್ರಿಪ್ರೇಷನ್ಗೆ ಬರಲಿಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ನಮ್ಮ ಏನು SR ವರ್ಲ್ಡ್ ಒಂದು ಟೆಲಿಗ್ರಾಮ್ ಚಾನಲ್ ಏನಿದೆ, ಅದು ಒಂದು ಯೂನಿವರ್ಸಿಟಿ ಥರ ಕೆಲಸ ಮಾಡ್ತಾ ಇದೆ ಕರ್ನಾಟಕದಾದ್ಯಂತ. ಸುಮಾರು ನನಗನ್ಸಿದ ಪ್ರಕಾರ 5 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಇವತ್ತು 1 ಮಿಲಿಯನ್ ಇದ್ದಾರೆ, ಇಂಡೈರೆಕ್ಟ್ ಎಲ್ಲ ಸೇರಿ. ಸೊ ಇಷ್ಟೊಂದು ಜನರನ್ನು ಇನ್ಫ್ಲುಯೆನ್ಸ್ ಮಾಡ್ತಿರ್ತಕ್ಕಂಥ ಒಂದು ಚಾನಲ್ ಇವತ್ತು ಕರ್ನಾಟಕದಾದ್ಯಂತ ನಮ್ಮ ಎಲ್ಲ ಯುವಜನತೆಯ ಎಸ್ಪೆಷಲಿ ಸ್ಪರ್ಧಾರ್ಥಿಗಳ ಒಂದು ಕಣ್ಮಣಿ. ಇವತ್ತು ನಮ್ಮ ಜೊತೆ ಶ್ರೀಯುತ ಶಂಕರ್ ಬೆಳ್ಳುಬಿ ಅವರಿದ್ದಾರೆ. ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತು ಹೇಳಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಯಾಕೋ ಮಾತಾಡಲ್ಲ ಹೋಗ್ಯಾರ ಅಂದ್ಕೊಂಡ್ರನ. ಸ್ಟೇಜ್ ಮೈಕ್ ಕೊಟ್ಟೈತಿ, ಇನ್ನೂ 1 ನಿಮಿಷ ವೇಟ್ ಮಾಡತ್ತರ, ಏನು ಬರುತ್ತೆ ಅವ್ರ ಬಾಯಿಂದ ಅಂತ. ದಿಸ್ ಈಸ್ ಕಾಲ್ಡ್ ಕ್ಯೂರಿಯಾಸಿಟಿ. ಇದು ಒಬ್ಬ ಅಸ್ಪಿರೆಂಟಿಗೆ ಇರಬೇಕಂತ ಪ್ರಮುಖವಂಥ ಲಕ್ಷಣ. ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಕ್ಷಣವನ್ನು ಇದೇ ರೀತಿ ಸ್ವೀಕಾರ ಮಾಡಿದ್ದೆ ಆದರೆ ನೀವು ಇಲ್ಲಿರ್ತೀರಿ, ನಾವು ಅಲ್ಲಿರ್ತೀವಿ. ಇದು ಜರ್ನಿ ಸ್ಟಾರ್ಟ್ ಆಗೋದೆ ಫಸ್ಟ್ ಇಲ್ಲಿಂದ ನಿಮ್ಮದು. ಓಕೆ, ಇವತ್ತು ಈ ಮಧ್ಯಾಹ್ನದ ಭರ್ಜರಿ ಭೋಜನದ ನಂತರ ಭಾಜನರಾದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ದಿಸ್ ಈಸ್ ಕಾಲ್ಡ್ ನೆಗೆಟಿವ್ ಆಟಿಟ್ಯೂಡ್. ಪಾಸಿಟಿವ್ ಆಟಿಟ್ಯೂಡ್ ಅಂದರೆ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಏನು ಕ್ಲಾಸ್ ತಿಂದಿರಲ್ಲ, ಬೆಳಗ್ಗೆಯಿಂದ ಇಲ್ಲಿವರೆಗೆ ನಿಮಗೆ ಕ್ಲಾಸ್ ಹೇಳಿದಾರ, ಆ ಊಟದ ಮುಂದೆ ಈ ಊಟ ಯಾವುದು ದೊಡ್ಡದಲ್ಲ. ಇರಲಿ, ಯಾಕಂದರೆ ಅತಿಯಾದರೆ ಅಮೃತವು ಕೂಡ ವಿಷ ಅಂತ. ಇವತ್ತು ಇಂಡಿಯಾ ಫಾರ್ IAS ಅಕಾಡೆಮಿಯ CEO ಆಗಿರ್ತಕ್ಕಂಥ ಶ್ರೀನಿವಾಸ್ ಸಾಹೇಬರಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡ ಕಟ್ಟುವ ನಾಳಿನ ನಾಡ ಪ್ರಭುಗಳಂಥ ನೀವುಗಳು ನನ್ನೆದುರಿಗಿದ್ದೀರಿ. ಮುಂದೆ ನೀವು IAS KAS ಆಫೀಸರ್ ಆದರೆ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಇವತ್ತು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ನಿಮ್ಮ ಜೊತೆ ಒಂದಿಷ್ಟು ನನ್ನ ಮಿತಿಯಲ್ಲಿ ಒಂದಿಷ್ಟು ಇತಿಮಿತಿಯ ಅವಧಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಟ್ಟೆ ಹಸಿದವ್ರ ಮುಂದೆ ಭಾಳ ಹೇಳಬಾರ್ದಂತ, ಅದು ಕೂಡ ನಂಗೆ ನೆನಪಿದೆ. ಯಾಕೆಂದರೆ ನಾನು ಹೊಟ್ಟೆ ತುಂಬ ಊಟ ಮಾಡಿ ಬಂದಿಲ್ಲ, ನಾನು ಉಪವಾಸ ಇದ್ದೀನಿ. ಹಸಿದವರಿಗೆ ಮಾತ್ರ ಇನ್ನೊಬ್ಬರ ಹಸಿವಿನ ಬೆಲೆ ಗೊತ್ತಾಗತ್ತಂತ. ಸೊ ನಿಮಗೆ ಹೊಟ್ಟೆ ಹಸ್ತಿದೆಯಲ್ಲ, ನಾನು ಕೂಡ ಊಟ ಮಾಡಿಲ್ಲ, ಮಾಡೋದು ಇಲ್ಲ. ಸ್ಯಾಟರ್ಡೇ, ಇವತ್ತು ಶನಿವಾರ ಊಟ ಮಾಡೋಂಗಿಲ್ಲ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಎಲ್ಲ ಇದ್ದರೂ ಕೂಡ ತಿನ್ಲಿಕ್ಕೆ ಬಾಯಿ ಇಲ್ಲ ಅಂತ. ವಾಟ್ ಈಸ್ ಸಕ್ಸಸ್? ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು? ಸಕ್ಸಸ್ ಅಂದರೆ ದಿಸ್ ಈಸ್ ಕಾಲ್ಡ್ ಸಕ್ಸಸ್ ನನ್ನ ಪ್ರಕಾರ. ಈಸ್ ಇಟ್ ಆಡಿಬಲ್? ಲಾಸ್ಟ್ ಇದ್ದವ್ರು ಕೇಳಿಸ್ತಾ ಇದ್ದಾರೆ? ಓಕೆ, ನಿಮ್ಮ ಪ್ರಕಾರ ಏನಿಲ್ಲ ಅಂದ ತಕ್ಷಣ ನಿಮ್ಗೆ ಬೇರೆ ನೆನಪಾಗ ಸ್ಟಾರ್ಟ್ ಆಗತ್ತೆ. ಏನಿಲ್ಲ ಕೇಳಿದ್ರಿ? ನಿಮ್ಮ ಪ್ರಕಾರ ಏನಿಲ್ಲ ಅಂತಿರಲ್ಲ, ಆ ಹಾಡು ಈ ಜರ್ನಿ ಒಳಗಡೆ ನೆಗೆಟಿವ್. ಅದು ಈ ಜರ್ನಿ ಒಳಗಡೆ ಬೇಡ, ಅದು ಅಂಥ ಹಾಡುಗಳು. ಈ ಪ್ರಪಂಚ ಹೆಂಗಿದೆ ಅಂದರೆ ನೆಗೆಟಿವ್ದೊಳಗೆ ನೀವು ಪಾಸಿಟಿವನ್ನು ಕನ್ವರ್ಟ್ ಆಗಿ ಮಾಡಬೇಕು. ಈ ಏನಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ನನ್ನ ಪ್ರಕಾರ ಇದು ಸಕ್ಸಸ್ ಅಂತ. ಹೆಂಗೆ ಸರ್ ಇದು ಹೆಂಗೆ ಸಕ್ಸಸ್ ಅಂದರೆ, ನನ್ನ ಪ್ರಕಾರ ಸಕ್ಸಸ್ ಡೆಫಿನಿಷನ್ ಏನಂದ್ರೆ ಏನಿಲ್ಲ ಅಂತ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಎಷ್ಟು ಚಂದ ಆಗತ್ತದು.
10 ವರ್ಷದ ಹಿಂದೆ ಅಥವಾ ಒಂದು 5 ವರ್ಷದ ಹಿಂದೆ ನಾನು ಜೀರೋ ಆದಾಗ ನನ್ನ ಹತ್ರ ಏನೂ ಇಲ್ಲ, ಏನಿಲ್ಲ, ಅವನ ಹತ್ರ ಏನೂ ಇಲ್ಲ. ಈಗ ಏನ್ ಇಲ್ಲ, ಅವನ ಹತ್ರ ಏನ್ ಇಲ್ಲ. ಈಗ ಅವಾಗೂ ಏನಿಲ್ಲ, ಈಗೂ ಏನಿಲ್ಲ. ಸಕ್ಸಸ್ ಅಂದ್ರನ ಏನಿಲ್ಲ. ಅಂದ್ರೆ ಏನೂ ಇಲ್ಲದ ಪರಿಸ್ಥಿತಿಯಿಂದ ಏನಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದು ತಲುಪ್ತೀವಲ್ಲ, ದಟ್ ಈಸ್ ಕಾಲ್ಡ್ ಸಕ್ಸಸ್. ಅದನ್ನ ಏನಿಲ್ಲ ಅಂದ್ರೆ ನೀವು ಅದನ್ನ ಹಣ, ಸಂಪತ್ತು, ದುಡ್ಡು ಅನ್ಕೋಬಹುದು. ಅವಾಗ ಸುಖ ಸಂತೋಷ ಇಲ್ಲ, ಈಗೆಲ್ಲ ಐತಿ. ಅವಾಗ ನಿಮ್ದು ಆತ್ಮತೃಪ್ತಿ ಇಲ್ಲ, ಈಗ ಐತಿ. ಅದನ್ನ ಯಾವ ರೀತಿಯಿಂದ ನಿಮ್ಮ ಪರ್ಸೆಪ್ಷನ್ ಅದು, ಯಾವುದು ಇಲ್ಲ, ಏನಿಲ್ಲ. ಹಾಗಿದ್ರೆ ನಾವು KS ಮಾಡಬೇಕಾದ್ರೆ, IAS ಮಾಡಬೇಕಾದ್ರೆ ನಮ್ಮ ಮೈಂಡ್ ಹೆಂಗಿರ್ಬೇಕು ಅನ್ನೋದು ನೋಡೋಣಂತ. ಫಸ್ಟು ನಾನು ಭಾಳ ಖುಷಿ ಪಟ್ಟಿದ್ದೇನೆಂದ್ರೆ, ಈ ಜಗತ್ತಿನಾಗ ಭಾಳಷ್ಟು ಜನ ನಮಗೆ ಸಾಥ್ ಕೊಡೋರು ಇರ್ತಾರೆ, ಸಾಥ್ ಜೊತೆಯಾಗಿ ಬರೋರು ಇರ್ತಾರೆ. ಇನ್ನು ಎಷ್ಟೋ ಜನ ಹಾತ್ ಕೊಡೋರು ಇರ್ತಾರೆ. ಆದ್ರೆ ಜೀವನದಾಗ ಒಂದು ಒಳ್ಳೆ ಪಾತ್ ಕೊಡೋರು ಯಾರಾದ್ರೂ ಇದ್ರೆ ಇಂಡಿಯಾ ಫಾರ್ IAS ಅಕಾಡೆಮಿ, ಶ್ರೀನಿವಾಸ್ ಸರ್ ಅಂತವ್ರು. ಸೊ ಆ ಪಾತ್ ಕೊಡೋದಿದೆಯಲ್ಲ, ಆ ಬ್ಯೂಟಿಫುಲ್ ಪಾತ್ ಅನ್ನ ಕೊಟ್ಟು ನಿಮ್ಮ ಲೈಫನ್ನು ಬ್ಯೂಟಿಫುಲ್ ಆಗಿ ಮಾಡಲಿಕ್ಕೆ ಆ ಹಿಂದೆ ಶ್ರಮ ವಹಿಸ್ತಕ್ಕಂಥ ಎಲ್ಲ ಜೀವಿಗಳಿಗೆ ನನ್ನ ನಮಸ್ಕಾರ ಫಸ್ಟ್. ಎರಡನೇದು KS IAS ಅನ್ನುವಂಥದ್ದು ಯಾರಿಗೆ ಉಂಟು, ಯಾರಿಗೆ ಇಲ್ಲ ಅಂತ ನೋಡೋಣಂತ. ಈಗ ಫಸ್ಟ್ ನಿಮಗೆ ಇವೆರಡು ಥರದ ವ್ಯತ್ಯಾಸ ಗೊತ್ತಾದ್ರೆ ಮುಂದೆ ಇದನ್ನ ನೀವು ಆಗ್ಬೋದು. ನಾನು ಸ್ವಲ್ಪ ಕನ್ನಡದಾಗ ಬರಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಕರ್ನಾಟಕದವ್ರ? ಖುಷಿ ಆಯ್ತು. ಕಲ್ಲು, ಶಿಲೆ, ಮೂರ್ತಿ, ಏನಾದರೂ ವ್ಯತ್ಯಾಸ ಗೊತ್ತಾಗ್ತಾ ಇದೆನಾ? ಕಲ್ಲಂದ್ರೆ ಕಲ್ಲು ಸರ. ಶಿಲೆ ಅಂದ್ರೆ ವೆರಿ ಗುಡ್. KS IAS ಆಗ್ಬೇಕನ್ನುವಂಥವ್ರು ಇದರಲ್ಲಿ ಮೂರಲ್ಲಿ ಯಾವ ಸ್ಟೇಜ್ನಲ್ಲಿ ಇದ್ದಾರ ಅನ್ನೋದ್ರ ಮೇಲೆ ನಾವು ಗೈಡೆನ್ಸ್ ಮಾಡಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತೀವಿ. ಬಹಳ ಜನ ಏನು ಅನ್ಕೊಂಡಿದಾರ, ಕಲ್ಲುಗಳನ್ನು ತಂದು ಕೊಟ್ಟು ಇವ್ರನ್ನ ಮೂರ್ತಿ ಮಾಡ್ರಿ ಅಂತ ಕೊಡತ್ತಾರ. ಆಗುದಿಲ್ಲ. ನಮಗೆ ಕಲ್ಲುಗಳು ಬೇಕಾಗಿಲ್ಲ, ಶಿಲೆಗಳು ಬೇಕಾಗ್ಯಾವ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಲ್ಲು ಅಂಡ್ ಶಿಲೆ? ಕಲ್ಲು ಅಂದ್ರೆ ಅದು ಶಿಲೆ ಆಗ್ಬಹುದು, ಮೂರ್ತಿ ಆಗ್ಬಹುದು, ಆಗ್ಲಿಕ್ಕಿಲ್ಲ, ಇದು ರಾ. ಇದು ಶಿಲೆ ಅಂದ್ರೆ ಮೂರ್ತಿ ಆಗಲು ಅರ್ಹತೆ ಪಡೆದಂತ ಕಲ್ಲಿಗೆ ಶಿಲೆ ಅಂತೇಳಿ. ಮೂರ್ತಿ ಆಗ್ಲಿಕ್ಕೆ ಎಲಿಜಿಬಲ್ ಇದೆ, ಅದು ಆಗಿಲ್ಲ, ಅದು ಮೂರ್ತಿ, ಬಟ್ ಎಲಿಜಿಬಲ್ ಇದೆ. ಕಲ್ಲು ಎಲಿಜಿಬಲ್ ಇಲ್ಲ. ಅದು ಕಲ್ಲು, ಶಿಲೆ, ಮೂರ್ತಿ. ನೀವು ಇಲ್ಲಿ ಏನಾದರೂ ಬಂದಿರಿ ಅಂದ್ರೆ 100% ಶಿಲೆ ಒಳಗೆ ಇರ್ತೀರಿ ಅನ್ಕೋತೀನಿ ನಾನು. ಸೊ ಈ ಶಿಲೆ ಯಾರು ಇರ್ತೀರಿ, ಅವರು ಇವೆಲ್ಲ ಚೆನ್ನಾಗಿ ತಗೊಂಡು ಇಲ್ಲಿರ್ತಕ್ಕಂಥ ಯಾರಿದ್ದಾರೆ ಇವರು ನಮ್ಮ ಮೆಂಟರ್ಸ್, ನಿಮ್ಮೆಲ್ಲ ಒಂದು ಸ್ಟ್ರಕ್ಚರ್ ಮೂರ್ತಿ ಮಾಡ್ತಾರೆ. ಮೂರ್ತಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೋ ಸ್ವಲ್ಪ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಈ ಶಿಲೆಯನ್ನ ಮೂರ್ತಿ ಮಾಡ್ಬೇಕಾದ್ರೆ ಇದೊಂದು ಕಲ್ಲಿದೆ ಅನ್ಕೊಳ್ಳಿ. ಇದ್ರಲ್ಲಿ ಒಂದು ಮೂರ್ತಿ ಬರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ನಾವೀಗ? ಮೂರ್ತಿಯನ್ನ ಸೃಷ್ಟಿ ಮಾಡಂಗಿಲ್ಲ. ಮೂರ್ತಿಯನ್ನು ಏನು ಮಾಡಂಗಿಲ್ರಿ? ಸೃಷ್ಟಿ ಮಾಡಂಗಿಲ್ಲ, ಉದ್ಭವ ಆಗಂಗಿಲ್ಲ. ವೇಸ್ಟೇಜ್ ಅನ್ನ ತೆಗೆದು ಬಿಡ್ತಾರ ಅವ್ರು. ಇದರಲ್ಲಿ ಇರ್ತಕ್ಕಂಥದ್ದು ಏನು ಮಾಡ್ತಾರೆ, ವೇಸ್ಟೇಜ್ ಅನ್ನು ತೆಗೆದು ಬಿಟ್ರೆ ಮೂರ್ತಿ ಆಟೋಮೆಟಿಕ್ ಕ್ರಿಯೇಟ್ ಆಗತ್ತೆ. ನೀವೇನು ಶಿಲೆಗಳು ಅದಿರಲ್ಲ, ನಿಮ್ಮಲ್ಲಿ ಒಂದಿಷ್ಟು ವೇಸ್ಟೇಜ್ ಇದೆ. ನಾವು ಹೊಸದಾಗೇನು ಕ್ರಿಯೇಟ್ ಮಾಡಕ್ ಬಂದಿಲ್ಲ. ನಾವೇನು ಗಾಡ್ ಅಲ್ಲ. ಇಲ್ಲಿ ಯಾರು ಮೆಂಟರ್ಸ್ ಇರ್ತಾರಲ್ಲ, ಯಾರು ಗೈಡೆನ್ಸ್ ಮಾಡಕ್ ಬರ್ತಾರ, ಗಾಡ್ ಅಲ್ಲ ನಾವು. ನಿಮ್ಮಲ್ಲಿ ಒಂದು ಅದ್ಭುತವಂತ ವ್ಯಕ್ತಿಯನ್ನ KS IAS ಆಫೀಸರ್ನ ಹುಟ್ಟಿಸ್ಲಿಕ್ಕೆ ನಾವು ಬ್ರಹ್ಮನೂ ಅಲ್ಲ, ವಿಷ್ಣುನೂ ಅಲ್ಲ, ಮಹೇಶ್ವರನೂ ಅಲ್ಲ. ನಮ್ಮ ಕೆಲಸ ಏನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ವೇಸ್ಟೇಜ್ ಅನ್ನ ತೆಗೆಯುವಂತ ಕೆಲಸ ನಮ್ದು. ನೀವು ಅನ್ಕೋಬಹುದು, ಸರ್ ನೀವ ತೆಗಿಬೇಕಾ ವೇಸ್ಟೇಜ್? ಇಲ್ಲ, ನೀವು ತಕೋಬಹುದು. ನಿಮ್ಮಲ್ಲಿರ್ತಕ್ಕಂಥ ವೇಸ್ಟೇಜ್ ತಕೊಂಡ್ಬಿಟ್ರಿ ಅಂದ್ರೆ ಒಂದು ಬ್ಯೂಟಿಫುಲ್ ಮೂರ್ತಿ ರೆಡಿ ಆಗತ್ತ. ಅದು ಆಫೀಸರ್ ರೂಪದಲ್ಲಿ ಈ ನಾಡು ನುಡಿಯ ಸೇವೆ ಮಾಡುವಂತ ಒಂದು ಅದ್ಭುತವಂತ ಅವಕಾಶ ಸಿಗತ್ತೆ. ಹಾಗಿದ್ರೆ ನಿಮ್ದೊಂದು ಮೆಂಟಾಲಿಟಿ ಹೇಗಿರ್ಬೇಕು? ನಾನು ಆಫೀಸರ್ ಆಗ್ಬೇಕು ಸರ್, ನಾನು ಶಿಲೆ ಹೋಗಿ ಮೂರ್ತಿ ಆಗ್ಬೇಕಾಗೈತಿ ಅಂದ್ರೆ ಫಸ್ಟ್ ಆ ಶಿಲೆ ಹೋಗಿ ಮೂರ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಅದನ್ನ ವೇಸ್ಟೇಜ್ ತೆಗಿಬೇಕು. ವೆರಿ ಗುಡ್. ವೇಸ್ಟೇಜ್ ತೆಗಿಬೇಕಾದ್ರೆ ಏನ್ ಮಾಡ್ತಾರ, ಏನ್ ಯೂಸ್ ಮಾಡ್ತಾರ? ಚಾನ ತಗೊಂಡು ಏನ್ ಮಾಡ್ತಾರ, ಮೈ ತುಂಬ ಕೆತ್ತಾರ, ಪೆಟ್ಟು ಕೊಡ್ತಾರ, ಉಳಿ ಪೆಟ್ಟು ತಿಂತೈತದ. ಯಾವ ಶಿಲೆ ಉಳಿ ಪೆಟ್ಟು ತಿಂತೈತಿ ಅದು ಮೂರ್ತಿ ಆಗತ್ತ. ಯಾವ ಶಿಲೆ ಉಳಿ ಪೆಟ್ಟನ್ನ ನೋವು ತ್ರಾಸ ಅನ್ಕೊಳತ್ತ ಅದು ಮತ್ತೆ ವಾಪಸ್ ಕಲ್ಲಾಗಿ ಉಳಿತೈತಿ.
ಗುಡಿಗೆ ಹೋದ್ರಿ ಅಂದ್ರೆ ಎಷ್ಟೋ ಮೂರ್ತಿಗಳದಾವು, ಅದ್ರ ಜೊತೆನೆ ಪೆಟ್ಟು ತಿನ್ಲಾರ್ದ ಎಸ್ಕೇಪ್ ಆದಂತ ಕಲ್ಲುಗಳು ಕಟ್ಟಿಗಿದಾವ್, ಸ್ಟೆಪ್ಪಿಗಿದಾವ್. ಅವಾಗ ಕಲ್ಲು ಅಂತೈತದು, ಪುಣ್ಯಾತ್ಮ ನಿನ್ ಜೊತೆ ನಾನು ಸ್ವಲ್ಪ ಸಹಿಸ್ಕೊಂಡಿದ್ದೆ ಅಂದ್ರೆ ಕ್ಲಾಸ್ನಾಗ ನಡೆದಿತ್ಲ, ಆ ಕ್ಲಾಸ್ ಒಳಗೆ ನಾನು ಒಂಚೂರು ಹೊಟ್ಟೆ ಹಸು ಆದ್ರೂ ಕೂಡ ಕ್ಲಾಸ್ ಕೇಳಿದ್ನಿ ಅಂದ್ರೆ ನಾನು ಮೂರ್ತಿ ಹಾಕಿದ್ದೆ, ನಾನು ಹೊಟ್ಟೆ ಹಸು ಆಗೈತೆ ಅಂತ ಹೊರಗೆ ಹೋದೆ, ಇವತ್ತು ಸ್ಟೆಪ್ ಆಗಿನಿ, ನಂಗೆ ಎಲ್ಲಾರು ಚಪ್ಪಲ್ ಬಿಡಾತಾರ ನನ್ನ ಮ್ಯಾಗ. ನೀ ಸಹಿಸ್ಕೊಂಡು ನಿನಗೆಲ್ಲಾರು ಹೂವ ಹಣ್ಣ ಪೂಜೆ ಹೂವ ತಂದು ಪೂಜೆ ಪುನಸ್ಕಾರ ಮಾಡಿ ಅಭಿಷೇಕ ಮಾಡಾತಾರ ಅಂತ. ಸರ್ ಬಂದ ತಕ್ಷಣ ಶ್ರೀನಿವಾಸ್ ಸರ್ ಕೇಳಿದ್ರು ಒಂದು ಮಾತು, ಒಂದು ಇಲೆಕ್ಷನ್ ಇದೆ ನಾಳೆ, ನೀವು ಬಂದಿರಿ ಅಂದ್ರೆ ಯಾರಾದ್ರೂ ಒಬ್ಬನ ಸೋಲ್ಸಾಕತ್ತೆ ಬಂದಿರ್ತೀರಿ, ಇಲ್ಲ ಯಾರಾದ್ರೂ ಒಬ್ಬರನ್ನ ಗೆಲ್ಸಾಕ್ ಬಂದಿರ್ತೀರಿ ಅಂತಂದ್ರು ಅವರು. ನಾನು ಸಾರಿ ಸರ್ ಅಂತ ಹೇಳಿದೆ. ನನ್ನ ಜೀವನದೊಳಗೆ ಇದುವರೆಗೆ ಒಬ್ಬರನ್ನೂ ಸೋಲ್ಸಿಲ್ಲ ನಾ, ಬಟ್ ಎಲ್ಲಾರನ್ನೂ ಗೆದ್ದೀನಿ. ಹೌ ಇಟ್ ಈಸ್ ಪಾಸಿಬಲ್? ಸೋಲ್ಸಲಾರ್ದ ಗೆಲ್ಸಕ್ ಸಾಧ್ಯ, ಗೆಲ್ಲಕ್ ಸಾಧ್ಯ? ಸೋರ್ಲಾರ್ದ ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ನೀವೆಲ್ಲ ಅನ್ಕೊಂಡಿರಿ. ನಾನು ಕ್ಲಾಸ್ ಮುಗಿದ್ಮ್ಯಾಗ ಹೇಳ್ತೀನಿ, ನಿಮ್ನೆಲ್ಲಾರನ್ನೂ ಗೆದ್ದ ಹೋಗ್ತೀನಿ, ಯಾರನ್ನೂ ಸೋಲ್ಸಂಗಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ದು ಯಾರನ್ನೂ ಸೋಲ್ಸಂಗಿಲ್ಲ, ಬಟ್ ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ತೀನಿ. ಅದಕ್ಕೆ ಹೇಳೋದು, ಜಗತ್ತಿನೊಳಗ ಯಾರನ್ನೂ ಸೋಲಿಸ್ಲಾರ್ದ ಗೆಲ್ಲುವಂಥದ್ದು ಇದೆಯಲ್ಲ, ಅಂಥವ್ರು ಯಾರಾದ್ರೂ ಇದ್ರ KS IAS ಸಾಫ್ಟ್ವೇರ್ ಆಗ್ಲಿಕ್ಕೆ ನೀವು ಎಲಿಜಿಬಲ್ ಅಂತ ಅರ್ಥ. ನಿಮ್ಮ ಮೆಂಟಾಲಿಟಿ ಹೆಂಗಿರ್ಬೇಕಂದ್ರೆ, ನೀವೆಲ್ಲ ಓದಾಕತ್ತಿರ್ಲ, ಬಹಳ ಬುದ್ಧಿವಂತರಿದ್ರಿ ಅಂದ್ರೆ ಯಾವ್ದಾದ್ರು ಸಂಶೋಧನೆ ಮಾಡ್ರಿ, PhD ಆಗಿ ಮಾಡಿಕೊಡ್ರಿ. ಒಂದು ಸಬ್ಜೆಕ್ಟ್ ಒಳಗೆ ಡೆಪ್ತ್ ಆಗಿ ಹೋಗಿ ಒಂದು PhD ಮಾಡ್ರಿ. ಇಲ್ಲ ಇನ್ನೂ ಭಾಳ ಅಂದ್ರೆ ಒಂದು ಏನಾದ್ರು ಇನ್ವೆನ್ಷನ್ ಮಾಡ್ರಿ, ಸೈಂಟಿಸ್ಟ್ ಆಗ್ರಿ. ಬಹಳ ಬುದ್ಧಿವಂತರು KS IAS ಆಗಬಾರ್ದು, ಆದರೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ನಿಮ್ಮ ಹತ್ರ ಇದೆನಾ? ಇಷ್ಟೆಲ್ಲ ಜನರ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದೆನಾ? ಎಸ್, ಸಿವಿಲ್ ಸರ್ವಿಸಿಗೆ ಬನ್ರಿ ಅಂತ ಹೇಳತ್ತದು. ನೀವು ಎಷ್ಟೋ ಸಲ ಫೀಲ್ ಆಗಿರ್ಬೋದು ನಿಮ್ಗೆ, ಸರ್ ಅವ್ನು ಭಾಳ ಶಾನೆ ಇದ್ದ ಆದ್ರೂ ಅವ್ನು ಆಗ್ಲಿಲ್ಲ, ಸರ್ ಇವ ಏನೋ ಶಾನೆ ಇಲ್ಲ, ನಾವು ಅವಷ್ಟು ಓದ್ತಿರ್ಲಿಲ್ಲ ಆದ್ರೂ ಕೂಡ ಅವ ಸೆಲೆಕ್ಟ್ ಆಗ್ಯಾನ. ಹಾಗಿದ್ರೆ KS ಅನ್ನುವಂಥದ್ದು ಜ್ಞಾನವಂತರಿಗಲ್ಲ. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, KS IAS ಅನ್ನುವಂಥದ್ದು ಜ್ಞಾನವಂತರಿಗಲ್ಲ. ಏನ್ ಸರ್ ಇದು ಉಲ್ಟಾ ಪಲ್ಟಾ ಹೇಳಕತ್ತೀರಿ ನೀವು? KS IAS ಅನ್ನುವಂಥದ್ದು ಜ್ಞಾನವಂತರಿಗಲ್ಲ, ಆದರೆ ಬುದ್ಧಿವಂತರಿಗೆ ಮಾತ್ರ ಕಡ್ಡಾಯವಾಗಿ. ನೆಕ್ಸ್ಟ್ ತಲೆ ತಿನ್ನಾಕತ್ ನಿಮಗೀಗ, ಜ್ಞಾನವಂತರಂದ್ರೆ ಯಾರು, ಬುದ್ಧಿವಂತರಂದ್ರೆ ಯಾರು ಅಂತ ಸುಮ್ಮನೆ ವಿಚಾರ ಮಾಡ್ರಿ. ಹೆಚ್ಚು ಕಡಿಮೆ ಡಿಗ್ರಿ ಮುಗಿಸ್ಬೇಕಾರ ನಿಮ್ಗೆ 21 ವರ್ಷ ಆಗಿರ್ತೈತಿ, ಆಗಿರತ್ತ? 21 ವರ್ಷ ಏನು ಕಡ್ದು ಕಟ್ಟೆ ಹಾಕಿಲ್ಲ, ನೀವು ಬರೇ ಓದುದ ಮಾಡಿರಿ, ಏನು ಕಡ್ದು ಕಟ್ಟೆ ಹಾಕಿಲ್ಲ, ಬರೇ ಓದುದ. 21 ವರ್ಷ ಜ್ಞಾನವಂತರಾಗಿರಿ, ನಾಲೆಜ್ ಗೇನ್ ಮಾಡ್ಕೊಂಡಿರಿ, ನಾಲೆಜ್ ಕಲೆಕ್ಟ್ ಮಾಡಿರಿ. ಬುಕ್ಸ್ ಅನ್ನ ಸಾಕಷ್ಟು ಕಲೆಕ್ಟ್ ಆಗಿದಾವ ನಿಮ್ಮ ರೂಮ್ನೊಳಗೆ. ನಿಮ್ಮ ರೂಮ್ ನೋಡ್ಬೇಕ್ರೆ ನನಗೆ ವಿಚಿತ್ರ ಅನ್ಸತ್, ನೀವು ಎಷ್ಟು ಬುಕ್ ಕಲೆಕ್ಟ್ ಮಾಡಿರ್ಲ. ನಮ್ಮ ಮೆಂಟಲ್ ಹೆಂಗಿದೆ ಅಂದ್ರೆ, ನಾವು ಇಷ್ಟೆಲ್ಲ 100 ಬುಕ್ ಅದಾವ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿಮಗೆ, ಒಂದೇ ಒಂದು ಬುಕ್ 100% ಓದಿಲ್ಲ, ನಾನು ಆತ್ಮಸಾಕ್ಷಿ ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನಿಮ್ಮ ರೂಮ್ನಲ್ಲಿ ಇರ್ತಕ್ಕಂಥ 100 ಬುಕ್ಕಲ್ಲಿ ಒಂದು ಬುಕ್ನು 100% ಓದಿಲ್ಲ. ಎಮ್ ರೈಟ್? ಜೋರಾಗಿ ಹೇಳ್ರಿ, ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀರಿ? ಖುಷಿಯಿಂದ ಹೇಳ್ರಿ, ಎಸ್ ಸರ್ ನಾವು ಓದಿಲ್ಲ ಆದ್ರೂ ಕಲೆಕ್ಟ್ ಮಾಡಿ ಇಟ್ಟಿವಿ. ಆ 100 ಬುಕ್ ಇದ್ರೂ ಕೂಡ ಪಕ್ಕದಕ್ಕೆ ಯಾವಕಿನ ಅಥವಾ ಯಾವ ಹುಡುಗ ಅಥವಾ ಹುಡುಗಿ ಒಂದು ಯಾವ ಹೊಸ ಬುಕ್ ತಂದ್ರ ಆ 100 ಬುಕ್ ನಮಗೆ ಇಷ್ಟ ಆಗಂಗಿಲ್ಲ, ಅದ ಬುಕ್ ಇಷ್ಟ ಆಕೈತಿ. ಎಮ್ ರೈಟ್? ಆ ಬುಕ್ ನನ್ನ ಹತ್ರ ಇದ್ರ ನಾನೇ ಟಾಪರ್ ಆಗ್ಬೋದಾಗಿತ್ತು. ಆ ದೇವ್ರು ಏನಾದ್ರು ಒಂದು ಅಪಾರ್ಚುನಿಟಿ ಕೊಟ್ಟ, ಆ ಬುಕ್ ನಿಮಗೆ ತಗೊಳ್ಳುವಂತ ಶಕ್ತಿ ಕೊಟ್ಟ, ಅಥವಾ ನಿಮ್ಗೆ ಏನಾದ್ರು ಅವಕಾಶ ಸಿಕ್ತು ತಗೊಂಡ್ರಿ ಅಂದ್ರೆ 2 ದಿನ ರೀ, 2 ದಿನ ಜಗತ್ನಾಗ ಯಾರು ಓದಂಗಿಲ್ಲ, ಅಷ್ಟು ಚೆನ್ನಾಗಿ ಓದ್ತೀರಿ. 3ನೇ ದಿನ 100 ಲಿಸ್ಟ್ನೊಳಗೆ ಈ 3 ಬುಕ್ನು ಹೋಗ್ತಾವ. ನನ್ನ ಕೇಳಿದ್ರೆ ನೀವು ಬುಕ್ ಕಲೆಕ್ಟರ್ ಹಾಕತ್ತೀರಿ, ಬುಕ್ ಕಲೆಕ್ಟರ್ ಆದ್ರೆ ಬುಕ್ ಕಲೆಕ್ಟರ್ ಆಗ್ತೀರಿ, ಆದ್ರ ಬುಕ್ಕನ್ನು ಓದಿದ್ರಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ತೀರಿ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕಂತ ಬಂದಿರಿ, ಮಾಡಾಕತ್ತಿದ್ ಬುಕ್ ಕಲೆಕ್ಟರ್ ಆಗಿ. ಇವತ್ತಿನಿಂದ ಈ ಅಟಿಟ್ಯೂಡ್ ಚೇಂಜ್ ಆಗ್ಬೇಕು. ನನ್ನ ಮನೆಯಲ್ಲಿ ಬಿಫೋರ್ KS, ನಾನು KS 2014 KS ಬ್ಯಾಚ್, ಸ್ಟೇಟಿಗೆ 16ನೇ ರ್ಯಾಂಕು. ನಾನು KS ಆಗೋಕ್ಕಿಂತ ಮುಂಚೆ ನನ್ನ ಮನೆಯೊಳಗಡೆ ಹೆಚ್ಚು ಕಡಿಮೆ ಒಂದು 10ರಿಂದ 15 ಬುಕ್ ಅಷ್ಟೇ ಇರ್ಬೋದು.
ಆದರೆ 1000 ಬುಕ್ ಇದಷ್ಟು ಜ್ಞಾನ ತಲೆ ಆಗಿತ್ತು. ಇನ್ನೊಂದ್ಸಲ ರಿಪೀಟ್ ಮಾಡಲಿ. ನಮ್ಮ ಮನೆಯಲ್ಲಿ ಇರೋದು ಒಂದು 5-10 ಬುಕ್ ಇರ್ಬೋದು, 100 ಬುಕ್ದಷ್ಟು ಜ್ಞಾನ ತಲೆ ಆಗಿತ್ತು. ನಿಮ್ದು ಉಲ್ಟಾ ಆಗೈತಿ. 100,000 ಬುಕ್ಗಳು ಮನ್ಯಾಗದಾವು, ಹೇಳ್ಬಾರ್ದು. ಅದನ್ನ ಚೂರು ಅಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳೋಣ. ನಿಮ್ಮ ಬದಲಾವಣೆ ಹೆಂಗಾಗಬೇಕು ಅಂದ್ರೆ ಯಾರೋ ಬಂದು ಬದಲಾವಣೆ ಮಾಡಲ್ಲ, ನಮ್ಮಷ್ಟಕ್ಕೆ ನಾವ ಬದಲಾವಣೆ ಮಾಡ್ಕೊಂಡು. ಸುಮ್ಮನೆ ವಿಚಾರ ಮಾಡ್ರೆ KS ಆಗ್ಬೇಕಂದ್ರೆ ಹೆಂಗಾಗಬೇಕು ಅಂದ್ರೆ ಎಂಥವ್ರು ಆಗ್ತಾರ ಅಂತ ಒಂಚೂರು ಹೇಳ್ಬಿಡ್ತೀನಂತೆ. ಇವತ್ತು ಒಂದು 100 ಜನರ ಸೆಲೆಕ್ಟ್ ಮಾಡ್ತೀನಿ ನಾನು. ಆ 100 ಜನರಿಗೆ ನಾಳೆ ಹೇಳ್ತೀನಿ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು. ಎಸ್ ಸರ್, ಮೊಬೈಲ್ ಇದೆ, ಅಲಾರಾಮ್ ಇಡ್ತಾರೆ 4 ಗಂಟೆಗೆ. 100 ಜನರೊಳಗೆ ಹೆಚ್ಚು ಕಡಿಮೆ ಒಂದು 90 ಜನ ಎದ್ದು ಹೇಳ್ತಾರೆ ನಾಳೆ ಬೆಳಿಗ್ಗೆ, ಯಾಕೆ ನನಗೆ IAS ಆಗ್ಬೇಕು KS ಆಗ್ಬೇಕಂತ. ನಾಡಿದ್ದು 80 ಜನ ಹೇಳ್ತಾರೆ. 3ನೇ ದಿನ ಹೆಚ್ಚು ಕಡಿಮೆ ಒಂದು 60 ಜನ ಹೇಳ್ತಾರೆ. 4ನೇ ದಿನ 50%. ಒಂದು ವಾರದ ನಂತರ ಓನ್ಲಿ 10% ಎದ್ದು ಹೇಳ್ತಾರೆ. 1 ಮಂತ್ ಆದ್ಮೇಲೆ 2 ಅಥವಾ 3 ಜನ ಎದ್ದಿರ್ತಾರೆ. 1 ಇಯರ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಒಬ್ಬನೇ ಎದ್ದಿರ್ತಾನ, ಅವ IAS ಆಫೀಸರ್ ಆಗಿರ್ತಾನ. ದಿಸ್ ಈಸ್ ದ ಕಮಿಟ್ಮೆಂಟ್. ಸುಮ್ಮನೆ ನಾವು ಹಾಗಿದ್ರೆ ಒಂಚೂರು ಅಬ್ಸರ್ವ್ ಮಾಡೋಣ. ಅಲಾರಾಮ್ ಇಟ್ಟವ್ರು ಯಾರು? ನೀವೇ ಇಟ್ಟಿರಿ? ಹೇಳ್ಬೇಕಂತ ವಿಚಾರ ಮಾಡಿದವ್ರು ಯಾರು? ಆ ನಿರ್ಧಾರಕ್ಕೆ ಬದ್ಧರಾಗಿ ಇರಬೇಕಾದವ್ರು ಯಾರು? ಇದನ್ನು ಬೇರೆದವ್ರು ಹೇಳ್ಯಾರ, ನೀವ ತಗೊಂಡ್ಯಾರ ನಿರ್ಧಾರ? ವೆರಿ ಗುಡ್. ನಿಮ್ಮ ನಿರ್ಧಾರಗಳಿಗೆ ನೀವೇ ಬದ್ಧರಾಗಿಲ್ಲ ಅಂದ್ರ ಬುದ್ಧರಾಗೋದು ಯಾವಾಗ? ನಿಮ್ಮ ಮಾತನ್ನ ನೀವೇ ಕೇಳ್ತಿಲ್ಲ ಅಂದ್ರೆ ಈ ತಾಲೂಕು, ಒಂದು ಜಿಲ್ಲೆ ನಿಮ್ಮ ಮಾತನ್ನ ಕೇಳ್ಬೇಕಂತ ನೀವೇ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ನಿಮ್ಮ ಮಾತು ನೀವೇ ಕೇಳಕ್ ತಯಾರಿಲ್ಲ. ನಿಮ್ಮ ಮನೆಯೊಳಗ ನಿಮ್ಮ ಮನ್ಯಾನವ್ರ ನಿಮ್ಮ ಮಾತು ಕೇಳಂಗಿಲ್ಲ ಅಂದ್ರೆ ಈ ಸೊಸೈಟಿ, ಈ ತಾಲೂಕು, ಜಿಲ್ಲೆ ನಿಮ್ಮ ಮಾತನ್ನ ಕೇಳ್ಬೇಕಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದಕ್ಕೆ ದಾಸ ಸಾಹಿತ್ಯ ಒಂದು ಮಾತು ಹೇಳ್ತಾರೆ, ಬೇವನ್ನು ಬಿತ್ತಿ ಮಾವನ್ನು ಬಯಸಿದರೆ ಬೇವು ಬರದೆ ಮಾವು ಬಂದೈತೆ ಅಂತ. ನೀವು ಬೇವಿನ ಬೀಜ ಬಿತ್ತಾಕತ್ತೀರಿ, ಮಾವಿನ ಹಣ್ಣು ಬರ್ತೈತೆ ಅಂತ ಎಕ್ಸ್ಪೆಕ್ಟ್ ಮಾಡಾಕತ್ತೀರಿ. ಇಟ್ಸ್ ಹೈಲಿ ಇಂಪಾಸಿಬಲ್. ಸಾಧ್ಯವಾದಷ್ಟು ನಿಮ್ಮ ವರ್ತನೆಗಳಲ್ಲಿ ಪರಿವರ್ತನೆ ಆಗಲಿ. ಸರ್ ಏನಾಗಬೇಕು? ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಇದರಲ್ಲಿ 2 ಭಾಗಗಳಿದಾವೆ. ಒಂದು ಇದಕ್ಕೇನಂತೀರಿ? ಕ್ಯಾಪ್ ಅಂತೀರಿ. ಇನ್ನೊಂದು ವರ್ಡ್ ಒಳಗ ಓಕೆ, ಅದಕ್ಕಿಂತ ಮುಂಚೆ ಇದಕ್ಕೇನಂತೀರಿ ಟೋಟಲ್ ಆಗಿ? ಪೆನ್. 90% ಪೀಪಲ್ಸ್ ಪೆನ್ ಆಗ್ಯಾರ. ಓನ್ಲಿ 10% ಪೀಪಲ್ಸ್ ಅದಕ್ಕೆ ಹಿಂದೆ ಹಚ್ಚಾರ. ದಿಸ್ ಈಸ್ ಕಾಲ್ಡ್ ಟೋಪನ್. ಕ್ಯಾಪ್ ಅಂತಿರ್ಲ, ಅದೇ ಟೋಪನ್ ಅಂತಾರೆ, ಇನ್ನೊಂದು ವರ್ಡ್ ಅದಾವ. ಇದಕ್ಕೆ ವ್ಯತ್ಯಾಸ ಏನಂದ್ರೆ ಈ 90% ಜನ ಹಾರ್ಡ್ ವರ್ಕ್ ಮಾಡಕತ್ತಾರ. ಬೇಕಿದ್ರೆ ನೀವು ಎಲ್ಲ ಕೆಲಸ ಮಾಡತ್, ಇದೇನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಬಟ್ ಇದೆಲ್ಲವುಗಳನ್ನ ಹ್ಯಾಂಡಲ್ ಮಾಡೋದೇ ಇದೆ. ಅದಕ್ಕೆ ಪೆನ್ ಆಗಕ್ಕೆ ಹೋಗ್ಬೇಡ್ರಿ, ಟೋಪನ್ ಆಗ್ರಿ. 90% ವರ್ಕ್ ಮಾಡಿ ಅವ್ರು ಎಲ್ಲಿ ಹೋಗ್ತಾರೆ ಗೊತ್ತಾ? ಒಳಗಡೆ ಹೋಗ್ತಾರೆ, ಗೊತ್ತಾಗಂಗಿಲ್ಲ. ಇಡೀ ಜಗತ್ತಿಗೆ, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಕಾಣಿಸೋರು ಯಾರಂದ್ರೆ ಈ 10%. ಸೊ ನೀವು ಇದಾಗಬೇಕು. ಇದಾಗಬೇಕಾದ್ರೆ ಹಂಗೆ ಬರಂಗಿಲ್ರಿ, ಅದು ಹಂಗೆ ಬರಂಗಿಲ್ಲ. ಕಮಿಟ್ಮೆಂಟ್ ಅಂತ ಕರಿತೀವಿ ನಾವು. ಕಮಿಟ್ಮೆಂಟ್ ಅಂದ್ರೆ, ನಮ್ಮ ಹೆಸರು ಬೆಳ್ಳುಬ್ಬಿ ಅಂತ. ಏನ್ರಿ ನಮ್ಮ ಹೆಸರು? ಬೆಳ್ಳುಬ್ಬಿ ಅಂತ. ಸ್ವಲ್ಪ ಕನ್ನಡ ಇಂಗ್ಲೀಷ್ ಮಾತಾಡ್ತೀನಿ. ಆಕ್ಚುಲಿ ನನ್ನ ಹೆಸರು ಶಂಕರ್ ಬೆಳ್ಳುಬ್ಬಿ ಅಂತ, ಕರೆಕ್ಟಾ? ಇದು ನಾನು ಚೂರು ಹಂಗೆ ಬರ್ದಿನಿ. ಏನದು ಲಾಸ್ಟ್ ಬಿ ಅಂದ್ರೆ? ವೆರಿ ಗುಡ್. ಜಗತ್ತಿನೊಳಗೆ 3 ಥರ ಪೀಪಲ್ ಇದ್ದಾರೆ. ಒಬ್ರು ನೊಣ ಇದ್ದಾರೆ, ಇನ್ನೊಬ್ರು ಜೇನ್ ನೊಣ ಇದ್ದಾರೆ, 3ನೇದವರು ಸೊಳ್ಳೆ ತರ ಅದಾರ. 3 ಥರ ಪೀಪಲ್ ಇಲ್ಲೇ ಸಮಾಜದೊಳಗ ಇವತ್ತು ಇಲ್ಲಿಯೂ ಕ್ಲಾಸ್ನಾಗ ಇರ್ಬೋದು, ಗೊತ್ತಿಲ್ಲ, ನಮ್ಮ ಜೊತೆ ಇರ್ತಾರೆ ಯಾವಾಗ್ಲೂ. 1ನೇ ಕ್ಯಾಟಗರಿ ಪೀಪಲ್ ನೊಣ. ಏನ್ ಮಾಡ್ತಾರಂದ್ರೆ ಅವರು, ನೀವು ಎಷ್ಟ ಒಳ್ಳೆ ಕೆಲಸ ಮಾಡ್ರಿ ತಲೆ ಕೆಡ್ಸ್ಕೊಳಂಗಿಲ್ಲ, ನಿಮ್ದು ಒಂದು ಕೆಟ್ಟ ಕೆಲಸ ವೇಟ್ ಮಾಡ್ತಿರ್ತಾರ. ಅವ್ರು ಒಂದು ಮಿಸ್ಟೇಕ್ ಆಗೋದು ವೇಟ್ ಮಾಡ್ತಿರ್ತಾರೆ. ನೀವು ಇಷ್ಟು ಸುಂದರವಂತ ದೇಹವನ್ನು ಹೊಂದಿರ್ರಿ, ಅಲ್ಲಿ ಎಲ್ಲಿ ಕುಂದ್ರಂಗಿಲ್ಲ ನೊಣ. ನೀವು ಮನೆ ಎಷ್ಟೇ ಸ್ವಚ್ಛವಾಗಿಡ್ರಿ ಅಲ್ಲಿ ಎಲ್ಲಿ ಕೂಡಲ್ಲ, ಎಲ್ಲಿ ಗಲೀಜಾಗಿರ್ತೈತಿ,
ಎಲ್ಲಿ ನಿಮ್ಮ ದೇಹಕ್ಕೆ ಗಾಯ ಆಗಿರ್ತೈತಿ ಹುಡ್ಕೊಂಡು ಬಂದು ಅಲ್ಲೇ ಕುಂದ್ರುದ ನೊಣದ ಗುಣ. ಇದು ಫಸ್ಟ್ ಕೆಟಗರಿ ಪೀಪಲ್, ಇವರು ನೊಣ ಅಂತ ಕರಿತೇವೆ ನಾವು. ಸೆಕೆಂಡ್ ಕೆಟಗರಿ ಪೀಪಲ್ ಏನಂದ್ರ ಜೇನ್ ನೊಣ. ಎಲ್ಲ ಕಡೆಯಿಂದ ಮಕರಂದವನ್ನ ಸಂಗ್ರಹಿಸಿ ಜೇನು ತುಪ್ಪವನ್ನ ಮಾಡಿ ತಾವು ಕುಡಿಯಂಗಿಲ್ಲ ಜೇನುಗಳು ನಿಮಗ್ ಕೊಡ್ತಾವ. ಇನ್ನೊಬ್ಬರಿಗೆ ಸಿಹಿಯನ್ನ ಹಂಚುವುದೇ ಜೇನು ಹುಳದ ಗುಣ. ಇನ್ನು ಮೂರನೇ ಕೆಟಗರಿ ಪೀಪಲ್ ಇದಲ್ಲ, ಮೋಸ್ಟ್ ಡೇಂಜರ್ ಈ ಜಗತ್ತಿನಾಗ. ಸೊಸೈಟಿ ಒಳಗೆ ಭಾರಿ ಡೇಂಜರ್ ಯಾರಂದ್ರೆ ಮೂರನೇ ಕೆಟಗರಿ ಸೊಳ್ಳೆಗಳು. ನೀವು ಒಳ್ಳೇದ್ರ ಮಾಡ್ರಿ ಕೆಟ್ಟದ್ರ ಮಾಡ್ರಿ, ನಿಮಗೆ ಒಟ್ಟ ಟಾರ್ಚರ್ ಕೊಡೋದು ಅದ್ರ ಕೆಲಸ. ತಿರುವೇಡ ಕೆಡೋದು, ನೀವು ಒಳ್ಳೇದು ಮಾಡಿದ್ರು ಕೇಳಂಗಿಲ್ಲ, ಕೆಟ್ಟದ್ ಮಾಡಿದ್ರು ಕೇಳಂಗಿಲ್ಲ ಅವು. ತಿರುವೇಡ ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡುವಂಥದ್ದು ಏನಿದಾವಲ್ಲ ಅವಕ್ಕ ಸೊಳ್ಳೆಗಳು. ಬರೀ ನೆಮ್ಮದಿ ಹಾಳು ಮಾಡಂಗಿಲ್ಲ, ನಿಮ್ಮ ರಕ್ತವನ್ನ ಹೀರುವಂತ ಪಿಪಾಸುಗಳು ಕೂಡ ಜಗತ್ನಾಗಿದಾರ. ಆ ಕೆಟಗರಿ ಪೀಪಲ್ಗೆ ಏನಂತ ಕರಿತೇವೆ ನಾವು? ಸೊಳ್ಳೆಗಳು ಅಂತ ಕರಿತೀವಿ. ಹಾಗಿದ್ರೆ ನೀವು ನೊಣ ಆಗ್ಬೇಕಾ, ಜೇನು ನೊಣ ಆಗ್ಬೇಕಾ ಅಥವಾ ಸೊಳ್ಳೆಗಳಾಗಬೇಕಾ? ಚಾಯ್ಸ್ ಇಸ್ ಯುವರ್ಸ್. ಏನಾಗ್ಬೇಕಂತೀರಿ? ಜೇನು ನೊಣ ಆಗ್ಬೇಕಾಗಿತ್ತು ಅಂದ್ರ ಜೇನನ್ನ ನೀವು ತಿನ್ಲಿಕ್ಕೆ ಹೋಗ್ಬೇಡ್ರಿ. ಜೇನನ್ನ ಜಗತ್ತಿಗೆ ಕೊಡುವಂತ ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೊಡ್ರಿ. ಎಲ್ಲ ನನಗೆ ಸ್ವಾಹ ಸ್ವಾಹ ಅನ್ಬೇಡ್ರಿ. ಈ ಸೊಸೈಟಿ ಏನ್ ಬಯಸಾಕತೈತಿ ನಿಮ್ಮಿಂದ ಅಂದ್ರೆ ಜಗತ್ತಿಗೆ ನೀವೇನ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಾವು KS IAS ಆಫೀಸರ್ ಆದ ತಕ್ಷಣ ನಾವು ಹೆಂಡ್ರು ಮಕ್ಕಳು ಸಂಡೇ ದೇವಸ್ಥಾನಕ್ಕೆ ಹೋಗೋದು, ಎಂಜಾಯ್ ಮಾಡೋದು, ಸಿನಿಮಾಕ್ಕೆ ಹೋಗೋದು ಮಾಡಿದೇವ ಅಂದ್ರ ತಮ್ಮ ನೀ ಅಲ್ಲೇ ಮನೆಯಾಗಿದ್ಬಿಡಿ ಹೆಂಡ್ರ ಮಕ್ಕಳ ಜೊತೆ ಅಂತ ಹೇಳ್ತೈತಿ ಗೌರ್ಮೆಂಟ್. ಎಲ್ಲಾರು ಸಂಡೇ ಮಜಾ ಮಾಡೋ ಹೊತ್ನಾಗ ನಮಗೆ ರಜೆ ಇರ್ಲಾರ್ದ ಸಜಾ ಅನುಭವಿಸೋದು ಏನಾದ್ರೂ ಇದ್ರೆ ಅದು ಆಫೀಸರ್ ಅಂತ ಕರಿತೀವಿ ನಾವು. ಅಂತ ಒಂದು ತ್ಯಾಗ ಮನೋಭಾವನೆ ಇತ್ತು ಅಂದ್ರ ನೀವು ಈ ಸಿವಿಲ್ ಸರ್ವಿಸ್ಗೆ ಬರ್ಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ನೀವು ಬಹಳಷ್ಟು ವಿಚಾರಗಳನ್ನ ಇತ್ತಿತ್ತಲೇ ಕೇಳ್ಕೊಂಡಿರಿ. ನಾನು ಹಿಂಗ ಒಂದು ಲೆಕ್ಚರಿಂಗ್ ಕೊಡ್ತಾ ಇದ್ದೆ. ಒಂದು ಹುಡುಗ ಎದ್ನಿತ್ತು ಬಹಳ ಬ್ಯೂಟಿಫುಲ್ ಪ್ರಶ್ನೆ ಕೇಳಿದೆ. ಸರ್, ಪ್ರತಿ ಎಕ್ಸಾಮ್ನು ಸ್ಕ್ಯಾಮ್ ಆಗ್ತಾ ಇದಾವ, ಎಲ್ಲ ಬರೀ ಅದು ನೋಟಿಫಿಕೇಶನ್ ಸ್ಟೇ ಆಗ್ತಾ ಇದೆ, ಎಕ್ಸಾಮ್ ಎಕ್ಸಾಮ್ ಮಾಡ್ತಾರ, ಕ್ಯಾನ್ಸಲ್ ಮಾಡ್ತಾರ, ಪೋಸ್ಟ್ಪೋನ್ ಮಾಡ್ತಾರ, ಬರೇ ಎಲ್ಲ ಈ ಟಾಕ್ಸಿಕ್ ಪೀಪಲ್ ಜೊತೆ ನಾವು ಹೆಂಗ್ ಕೆಲಸ ಮಾಡ್ಬೇಕು ಸರ್? ಈ ವ್ಯವಸ್ಥೆ ಹದಗೆಟ್ಟಿದೆ, ಹದಗೆಟ್ಟಿದ್ರ ಮಧ್ಯದಲ್ಲಿ ನಮ್ಮ ಮನಸ್ಸನ್ನ ಹದ ಮಾಡ್ಕೊಳ್ಳೋದು ಹೆಂಗ ಅಂತ ಕೇಳಿದವ್. ನಾನಂದೆ ಏನ್ ಹೇಳ್ಬೇಕೋ ಗೊತ್ತಾಗಲಿಲ್ಲ. ಕರೆದ್ಬಿಟ್ಟೆ ಅವಂಗ, ಬಾತಮ್ಮ ಇಲ್ಲ ಅಂತ. ಅವಂಗ ಮೋಸ್ಟ್ಲಿ ಪಿತ್ತ ನೆತ್ತಿಗೆ ಇರ್ಬೇಕು ಅನ್ಕೊಂಡೆ ನಾ. ಕರೆದ್ಬಿಟ್ಟು ಒಂದು ಗ್ಲಾಸ್ ನೀರು ಬಾಟ್ಲಿ ತುಂಬಿ ಕೊಟ್ಟೆ ಅವಂಗ. ಕಂಡೀಷನ್ ಏನಂದ್ರೆ ಈ ಕ್ಲಾಸ್ ರೂಮ್ 3 ಸುತ್ತ ಹಾಕ್ಬೇಕು, ಗ್ಲಾಸ್ ಫುಲ್ ಇದೆ, ಒಂದು ಹನಿ ಸಹಿತ ಕೆಳಗೆ ಚೆಲ್ಲಬಾರ್ದು. ಒಂದು ಹನಿ ನೀರು ಕೆಳಗೆ ಚೆಲ್ಲಾರ್ದ ಕ್ಲಾಸ್ ರೂಮ್ 3 ಸುತ್ತ ಹಾಕೊಂಬಾ ಅಂತ ಹೇಳಿದೆ. ಚೆಲ್ಲಿದೆ ಅಂದ್ರೆ ನೀ ಇದು ಗೇಮ್ನಿಂದ ಔಟ್ ಅಂದಂಗೆ. ಆಯ್ತು ಸರಿ ದೊಡ್ಡ ಮಾತಂತ ತಗೊಂಡು ಗ್ಲಾಸ್ ಫುಲ್ಲು ನೀರಿತ್ತು, ಸ್ವಲ್ಪ ಆಚೆ ಈಚೆ ಅಡ್ಗಾಡ್ರೆ ಒಂದು ಹನಿ ಬೀಳ್ತದೆ ತೆಳಗೆ. ನಿಧಾನವಾಗಿ ಹಿಡ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಬಂದ. ಒಂದು ಹನಿ ಚೆಲ್ಲಿಲ್ಲ. ಕೇಳಿದ, ಸರ್ ನಾ ಒಂದು ಹನಿ ಚೆಲ್ಲಿಲ್ಲ, ಖುಷಿ ಆಯ್ತು ನನಗಂದ. ನಾ ಒಂದೇ ಪ್ರಶ್ನೆ ಕೇಳಿದೆ, 3 ಸುತ್ತ ಹಾಕೋ ಹೊತ್ನ್ಯಾಗ ಜಗತ್ತಿನ ಸುತ್ತ ಹಾಕಿಯ? ಎಸ್ ಸರ್, ಇವ್ರನ್ನ ಸುತ್ತ ಹಾಕೀನಿ. ಯಾರಾದ್ರೂ ನೋಡಿದೇನಿ ಮಗ್ಳ? ಎಲ್ಲಿ ನೋಡ್ತೀರಿ ಸರ್, ಇದು ನೋಡೋದು ಹೆಚ್ಚಾಗೈತೆ ನನಗೆ. ಬೇರೆ ಕಡೆ ನೋಡಿರೋ ಇದು ಚಲ್ತಿತ್ತು. ಅವಾಗ ಹೇಳಿದೆ, ಈಗೇನು ನೀರು ನೋಡ್ಕೊಂಡು 3 ಸುತ್ತ ಹಾಕಿದ್ದಿಲ್ಲ, ಹಂಗೆ ಬುಕ್ಕ ನೋಡ್ಕೊಂಡು 3 ವರ್ಷ ಓದಿದಿ ಅಂದ್ರೆ KS IAS ನಿಮ್ಮ ಮನಿ ಬರ್ತಾವ. ಬರೀ ಜಗತ್ತನ್ನು ನೋಡಾಕತ್ತೀನಿ, ಸೊಸೈಟಿಯನ್ನು ನೋಡಾಕತ್ತಿ, ಏನ್ ನಡೆದೈತೆ ಅಂತ ನೋಡಾಕತ್ತಿ, ನನ್ನೊಳಗೆ ಏನ್ ನಡಿಬೇಕನ್ನು ನೋಡಾಕತ್ತಿಲ್ಲ. ಅವಾಗ ರಿಯಲೈಸ್ ಆಯ್ತಾವ್ ನಾವ್ ಏನ್ ಮಾಡ್ಬೇಕು. ಇಂಥ ಒಂದು ಟಾಕ್ಸಿಕ್ ಪೀಪಲ್ ಮಧ್ಯದೊಳಗೂ ಕೂಡ ಕಾನ್ಸಂಟ್ರೇಷನ್ ಅಲ್ಲಿ ಮಾಡಬಾರ್ದು, ಇಲ್ಲಿ ಮಾಡಬೇಕು. ನಿಮ್ಗೆ ಬಹಳ ಜನರಿಗೆ ಏನಾಗ್ತಾ ಇದೆ, ಬರೀ ನೆಗೆಟಿವ್ ಥಾಟ್ಸ್ಗಳು ಬಹಳ ತುಂಬ್ಯಾವ. ನಾನು ಬಿಫೋರ್ KS ನಾವು ಟೀಚರ್, ಸೈನ್ಸ್ ಟೀಚರ್, ಮ್ಯಾಥ್ಸ್ ಹೇಳ್ತಿದ್ದೆ. ನನಗೆ ಭಾಳ ಇಷ್ಟ ನೆಗೆಟಿವ್ ಅಂದ್ರೆ ಭಾಳ ಇಷ್ಟ. ಯಾಕೆಂದ್ರೆ ಮ್ಯಾಥ್ಸ್ ಹೇಳತ್ತ ಮೈನಸ್ ಇಂಟು ಮೈನಸ್ = ಯಾವಾಗ್ಲೂ ಪ್ಲಸ್ ಇರತ್ತಂತೆ. ನೆಗೆಟಿವ್ ಥಾಟ್ಸ್ ಇದ್ರೆ ಭಾಳ ಇಷ್ಟ ನಂಗೆ. ಯಾರಾದ್ರೂ ನೆಗೆಟಿವ್ ಕೇಳ್ಬಿಟ್ರೆ ಅವೆರಡು ಡಿಕ್ಕಿ ಹೊಡಿಸ್ಬಿಟ್ಟು ಪಾಸಿಟಿವ್ ಮಾಡಿಸ್ಬೋದು. ಅಂತ ಒಂದು ಮೈಂಡ್ ಸೆಟ್ ನಿಮ್ದು ಏನಾದ್ರೂ ಇದ್ರೆ ನಿಮ್ ಗೋಲ್ ಸೆಟ್ ಆಕೈತ್ರಿ. ನಿಮ್ಮ ಎದುರಿಗೆ ಯಾರಾದ್ರೂ ಬಂದ್ರ ದೀಪ ಹೆಂಗ್ ಹತ್ತೈತ್ಲ ಹಂಗೆ ನಿಮ್ಮ ಹತ್ರ ಬಂದ್ರೆ ಸ್ಪಾರ್ಕ್ ಆಗ್ಬೇಕು. ಅವ್ರು ಏನೋ ಒಂದು ಸಮಥಿಂಗ್ ವ್ಯಾಲ್ಯೂ ಆ್ಯಡ್ ಆಗ್ಬೇಕು. ನಿಮ್ಮ ಪರ್ಸನಾಲಿಟಿಗೆ ನಿಮ್ ನೋಡಿದ್ರ ಸಾಕಷ್ಟು ಮಹಾತ್ಮರ ಫೋಟೋಗಳನ್ನ ನೋಡಿರ್ತೀರ ಅನ್ಕೋತೀನಿ ಗೋಡಿ ಮ್ಯಾಗಿನ. ಅದ್ರ ಹಿಂದ್ಗಡೆ ಒಂದು ಪ್ರಭಾವಳಿ ಅಂತ ಕರಿತೀವಿ, ಇಂಗ್ಲೀಷ್ನ ಎರ ಅಂತ ಕರಿತೇವೆ ನಾವು. ಯಾಕಂದ್ರೆ ಅವ್ರು ನೋಡಿದ್ರೆ ಒಂದಿಷ್ಟು ಏನೋ ಒಂದು ನಮಗೆ ಇನ್ಸ್ಪೈರ್ ಆಗ್ತೀವಿ ನಾವು ಅಂತ. ಅದಕ್ಕೆ ನನ್ನೊಂದು ಸ್ಲೋಗನ್ ಅಂದ್ರೆ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅಂತ. ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್. ನೀವು ಸಾಯೋಕ್ಕಿಂತ ಮುಂಚೆ 4 ಜನ ಇನ್ಸ್ಪೈರ್ ಆಗುವಂತ. ಹಾಗಿದ್ರೆ ನಾವು ಇವತ್ತಿನ ಲೋಕದೊಳಗ ಈ ಕಾಂಪಿಟೇಟಿವ್ ಎಕ್ಸಾಮ್ದೊಳಗ ಓದ್ಲಿಕ್ಕೆ ಬಂದೀವಿ. ಹೆಂಗೆ ಓದಬೇಕು ಅನ್ನೋಕ ಒಂದು 2 ಇಂಪಾರ್ಟೆಂಟ್ ಉದಾಹರಣೆ ಕೊಡ್ತೀನಿ ನಿಮಗೆ. ರೈತರು ಎಲ್ಲರೂ ರೈತರ ಮಕ್ಕಳಿದ್ದೀರಾ?
ಎಷ್ಟು ಜನ ಇದ್ರಿ? ಪ್ಲೀಸ್ ರೇಜ್ ಯುವರ್ ಹ್ಯಾಂಡ್ಸ್. ಬಿಡಿ, ಉಳಿದವರೆಲ್ಲ ಮತ್ತೆ ಬೇಜಾರು ಮಾಡ್ಕೋಬಾರ್ದು. ಅವ್ರು ಏನಿಲ್ಲ, ಕಾನ್ಸೆಪ್ಟ್ ಗೊತ್ತಿರುತ್ತೆ ನಿಮಗೆ. ಬೀಜ ಹಾಕಿರ್ತೀವಲ್ಲ, ಬೀಜ ಬೆಳೆ ಬರುತ್ತಾ ಅಥವಾ ಒಂದು ಗಿಡ ಆಗತ್ತಾ, ಅದು ಪ್ರೊಸೆಸ್ ಬಗ್ಗೆ ನಿಮ್ಗೆ ಓದಿರ್ತೀರಿ, ತಿಳ್ಕೊಂಡಿರ್ತೀರಿ. ವೆರಿ ಸಿಂಪಲ್. ಎಲ್ಲ ಬೀಜಗಳು ಸಸಿಗಳಾಗ್ಬೋದಾ? ಎಲ್ಲ ಬೀಜಗಳು ಸಸಿಗಳಾಗಬಹುದು, ಆಗುವಂತ ಶಕ್ತಿ ಇದೆ. ಆದ್ರೆ ಎಲ್ಲಾ ಬೀಜಗಳು ಸಸಿಗಳಾಗಿದಾವ? ಬಾ ವಿಚಿತ್ರ ಇಲ್ಲ ಇದು. ಎಲ್ಲಾ ಬೀಜಗಳು ಮರಗಳಾಗಬಹುದು, ಆದ್ರೆ ಎಲ್ಲಾ ಬೀಜಗಳು ಮರ ಆಗಿಲ್ಲ. ಸೇಮ್ ನಿಮ್ದು ಎಲ್ಲಾ ವಿದ್ಯಾರ್ಥಿಗಳು KS IAS ಆಫೀಸರ್ ಆಗ್ಬಹುದು, ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು KS IAS ಆಫೀಸರ್ ಆಗಿಲ್ಲ. ಈಗ ಒಂದೇ ಸಿನಾರಿಯೋಗೆ ಬರೋಣಂತೆ. ಯಾಕಾಗಿಲ್ಲ? ಎಲ್ಲಾ ಬೀಜಗಳು ಮರಗಳು ಯಾಕಾಗಿಲ್ಲ? ಒಂದಿಷ್ಟು ವಿಚಾರಗಳನ್ನು ಹೇಳ್ಕೊಟ್ರು ನೋಡೋಣ, ಯಾಕಾಗಿಲ್ಲ ಅಂತ. ವೆರಿ ಗುಡ್. ಫಲವತ್ತ ಅಂತ ಭೂಮಿ ಸಿಕ್ಕಿಲ್ಲ ಅವಕ್ಕ. ವೆರಿ ಗುಡ್. ಮತ್ತೆ ಬೀಜಗಳ ಕ್ವಾಲಿಟಿ ಸರಿ ಇಲ್ಲ. ವೆರಿ ಗುಡ್. ನೀರು ಸರಿಯಾದಂತ ನಿರ್ದಿಷ್ಟ ಸಮಯದೊಳಗೆ ಪೂರೈಕೆ ಆಗಿರ್ಲಿಕ್ಕಿಲ್ಲ. ವೆರಿ ಗುಡ್, ಬ್ಯೂಟಿಫುಲ್. ಮತ್ತೆ ಕೀಟಗಳ ಹಾವಳಿ ಇರ್ತೈತೆ, ಅದ್ರ ಮೇಲೆ ದಾಳಿ ಮಾಡಿರ್ತಾವ. ವಾವ್, ಎಷ್ಟು ಬ್ಯೂಟಿಫುಲ್ ಥಾಟ್ಸ್ ಇದಾವಲ್ಲ ನಿಮ್ಮ ಹತ್ರ. ಒಂದು ಬೀಜ ಬೆಳಿಲಿಕ್ಕೆ ಯಾಕೆ ಆಗಿಲ್ಲ ಅನ್ನಕ್ ನಿಮ್ಮ ಹತ್ರ ಉತ್ತರ ಐತಿ, ನೀವ್ ಯಾಕೆ ಆಗಿಲ್ಲ ಅನ್ನಕ್ ಉತ್ತರ ಇಲ್ಲ. ಅದು ಬಹಳ ಬೇಜಾರಂತ ವಿಚಾರ. ಈ ಜಗತ್ತಿನೊಳಗಡೆ ಜಗತ್ತಿನ ಎಲ್ಲಾ ಮಾಹಿತಿಗಳು ಗೊತ್ತಿದಾವು, ನನ್ನ ಬಗ್ಗೆ ನನಗ ಗೊತ್ತಿಲ್ಲ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮ್ನ ಯಾರಾದ್ರೂ ಕರ್ಸ್ಬಿಟ್ಟು ವಾಟ್ ಈಸ್ ಯುವರ್ ಸ್ಟ್ರೆಂತ್ ಅಂದ್ಬಿಟ್ರೆ ನಾವು ಡಲ್ ಆಗ್ಬಿಡ್ತೇವೆ. ನಮ್ದು ಸ್ಟ್ರೆಂತ್ ಏನು ಅಂತೇವೆ ನಾವು. ವಾಟ್ ಈಸ್ ಯುವರ್ ವೀಕ್ನೆಸ್ ಅಂದ್ರೆ ಗೊತ್ತಿಲ್ಲ ನಮಗ. ಅದಕ್ಕೆ ಸ್ವಾಟ್ ಅನಲೈಸಿಸ್ ಮಾಡ್ಕೊಡ್ರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಈಸ್ ಯುವರ್ ವೀಕ್ನೆಸ್, ವಾಟ್ ಈಸ್ ಯುವರ್ ಅಪಾರ್ಚುನಿಟೀಸ್, ನಿಮ್ಮ ಥ್ರೆಟ್ಸ್ ಏನು. ಆಗ ನೀವು ಏನು ಹೇಳಿದ್ರಲ್ಲ, ಕೀಟಗಳ ಹಾವಳಿ ಆಗ್ತೈತಿ ಅಂತ, ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಏನು ಬರ್ತಾವಲ್ಲ, ಅಂಥವು ನಿಮ್ಮ ಓದಿನೊಳಗೂ ಕೆಲವೊಂದು ದಬಾವ್ ಬರ್ತಿರ್ತಾವ. ಆ ಕೀಟಗಳು ಬರ್ತಿರ್ತಾವ, ಅವನ್ನ ಡೆಸ್ಟ್ರಾಯ್ ಮಾಡ್ಕೋಬೇಕು ನೀವು. ಮಾಡ್ಕೊಂಡ್ರೆ KS ಅನ್ನೋದು ಇಷ್ಟು ಈಜಿ ಐತ್ಲ, ಬಹಳ ಈಜಿ ಐತಿ. ನಿಮ್ಮ ಥಿಂಕಿಂಗ್ ಲೆವೆಲ್ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ವೆರಿ ಸಿಂಪಲ್. ನಿಮ್ಮ ಥಿಂಕಿಂಗ್ ಲೆವೆಲ್ ಚೇಂಜ್ ಮಾಡ್ಕೊಳ್ಳೋದು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು? ಇಲ್ಲೊಂದು ಬಾಟ್ಲಿ ಇದೆ ರೀ, ಈ ಬಾಟ್ಲಿ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ವೆರಿ ಗುಡ್. ಏನಿದೆ? ಹಾ, ನೀರು ಅರ್ಧ ತುಂಬಿದೆ. ಎಸ್. ಇನ್ನು ಹೇಳ್ತಾರೆ ನೀರು ಅರ್ಧ ಖಾಲಿ ಇದೆ. ವೆರಿ ಗುಡ್. ಟ್ರಾನ್ಸ್ಪರೆಂಟ್ ಇದೆ. ವಾ, ಬ್ಯೂಟಿಫುಲ್. ಪ್ರಶ್ನೆ ಏನಂದ್ರೆ, ಬಾಟ್ಲಿಯಲ್ಲಿ ನೀರು ಎಷ್ಟಿದೆ ಅಥವಾ ಬಾಟ್ಲಿಯಲ್ಲಿ ಏನಿದೆ ಅಂತ ಕೇಳ್ತೇವೆ ನಾವು. ಉತ್ತರ ಎರಡು ಅಭ್ಯರ್ಥಿಗಳು ಉತ್ತರ ಕೊಟ್ಟಿದ್ದಾರೆ. ಒಬ್ಬ ಅಭ್ಯರ್ಥಿ ಏನ್ ಹೇಳ್ತಾ, ಒನ್ ಕ್ಯಾಂಡಿಡೇಟ್ ಆನ್ಸರ್ ಏನಿದೆ ಅಂದ್ರೆ ಬಾಟ್ಲಿಯಲ್ಲಿ ನೀರು ಅರ್ಧ ಖಾಲಿ ಇದೆ, ಇದು ಉತ್ತರ. ಇನ್ನೊಬ್ಬ ಅಭ್ಯರ್ಥಿ ಹೇಳ್ತಾನ ಬಾಟ್ಲಿಯಲ್ಲಿ ನೀರು ಅರ್ಧ ತುಂಬಿದೆ. ಇವ ಅರ್ಧ ತುಂಬಿದೆ ಅಂತಾನ, ಇವ ಅರ್ಧ ಖಾಲಿ ಇದೆ ಅಂತಾನ. ಎರಡು ಆನ್ಸರ್ ರೈಟಾ? ಯಾವ್ದಾದ್ರು ತಪ್ಪಿದೆನಾ? ಹಾಗಿದ್ರೆ ಎರಡು ಆನ್ಸರ್ ರೈಟ್ ಇದ್ರ ಯಾರಿಗೆ ಜಾಬ್ ಕೊಡ್ಬೇಕೀಗ? ದಿಸ್ ಈಸ್ KS. ನೆನ್ಪಿಟ್ಕೊಳ್ಳಿ, KS ಅಂದ್ರೆ ಯಾವ ಉತ್ತರನೂ ತಪ್ಪಲ್ಲ. IAS ಅಂದ್ರೆ ಯಾವ ಉತ್ತರನೂ ತಪ್ಪಲ್ಲ. ಎಲ್ಲಾ ಉತ್ತರ ಸರಿ ಇರ್ತಾವ. ಯಾರಿಗೆ ಜಾಬ್ ಕೊಡಬೇಕು? ಎಸ್, ಸರಿ ಅಂತ ಉತ್ತರ ಯಾವ್ದಂದ್ರೆ ಬಾಟ್ಲಿ ಅರ್ಧ ತುಂಬಿದೆ ಅಂತ ಯಾರು ಹೇಳಿದಾರಲ್ಲ ಅವ್ರಿಗೆ ಜಾಬ್ ಕೊಡ್ಬೇಕು. ಬಿಕಾಸ್ ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಅಟಿಟ್ಯೂಡ್. ಬಾಟ್ಲಿ ಅರ್ಧ ಖಾಲಿ ಇದೆ ಅಂತ ಅನ್ನೋರು ನೆಗೆಟಿವ್ ಅಟಿಟ್ಯೂಡ್. ನಿಮ್ ಪ್ರಕಾರ ಬಾಟ್ಲಿ ಅಂದ್ರೆ ಬಾಟ್ಲಿ ಅಲ್ಲ, ನೀರಂದ್ರೆ ನೀರಲ್ಲಿದು. ಇದು ಸರ್ಕಾರದ ಖಜಾನೆ. ಸರ್ಕಾರದ ಖಜಾನೆ ಒಳಗಡೆ ಇಷ್ಟೇ ದುಡ್ಡಿದೆ. ಒಬ್ಬ ಆಫೀಸರ್ ಹೇಳ್ತಾನ, ಸರ್ ಏನು ಇಲ್ಲ ಸರ್, ಅರ್ಧ ದುಡ್ಡ ಇಲ್ಲ. ಒಬ್ಬ ಆಫೀಸರ್ ಹೇಳ್ತಾನ. ಇನ್ನೊಬ್ಬ ಆಫೀಸರ್ ಹೇಳ್ತಾನ, ಸರ್ ಅರ್ಧ ದುಡ್ಡಿದೆ ಸರ್, ಸಾಕು, ಅಷ್ಟಿದ್ರೆ ಸಾಕು, ಇಡೀ ಸ್ಟೇಟ್ ಡೆವಲಪ್ಮೆಂಟ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಅಟಿಟ್ಯೂಡ್. ಇಂಥವ್ರು ಬೇಕಾಗಿದ್ದಾರ ಸರ್ಕಾರಕ್ಕೆ. ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದಾರ, ಯಾರು ತುಂಬಿದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರ, ಅಂಥವ್ರನ್ನ ರಾಜ್ಯ ಸರ್ಕಾರ ಕೈ ಮಾಡಿ ಕರಿತಾ ಇದೆ. ಯಾರು ಅರ್ಧ ಖಾಲಿ ಐತಿಲ್ಲ, ಸರ್ ಏನ್ರಿ ದುಡ್ಡೇ ಇಲ್ಲ, ಅರ್ಧ ಖಾಲಿ ಐತೇನೋ ಅಂತ ಯಾರಿದಾರ, ಹೋಪ ನಿಮ್ಮ ಮನೆಗೆ ಅಂತ ಹೇಳ್ತಾರ. ಸೊ ಪಾಸಿಟಿವ್ ಅಟಿಟ್ಯೂಡ್ ಅನ್ನ ಬೆಳೆಸ್ಕೊಳ್ಳೋಣ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮ ಬಗ್ಗೆ ವಿಚಾರ ಮಾಡ್ತಿಲ್ಲ. ಹಸು ಆಗಿದೆ ಅನ್ಕೋತೀನಿ ನಾನು. ಸರ್ ಹಸು ಸತ್ತು ಹೋಗಿದೆ, ಬಟ್ ಇವ್ರು ಸತ್ತು ಹೋಗ್ಬಾರ್ದಲ್ಲ, ಅದಕ್ಕೆ ನಾವು ಬಹಳ ಜನ ಏನು ವಿಚಾರ ಮಾಡ್ತೀವಿ ಅಂದ್ರೆ, ಕಾಯಿನ್ಸ್ ಇದಾವ ಸರ್ ಯಾರ ಹತ್ರ? ನನ್ನ ಹತ್ರ ಒಂದಿಷ್ಟು ಕಾಯಿನ್ಸ್ ಇದಾವ. ಕಾಯಿನ್ಸ್ ಮೇಲಿಂದ ಕೆಳಗಡೆ ಹಾಕ್ತೀನಿ ನಾನು. ಕೇಳಿಸ್ತಾ?
ವಾವ್, ಬ್ಯೂಟಿಫುಲ್. ಇಲ್ಲಿ ಅದ್ರ ಬೆಲೆ ಹೆಚ್ಚು ಕಡಿಮೆ ಒಂದು 5 ರೂಪಾಯಿ ಅನ್ಕೊಳ್ಳೋಣ. ಎಷ್ಟಿದೆ ಅದು? 5 rupees. ಇದ್ರ ಬೆಲೆ ಎಷ್ಟು? ಎಷ್ಟು? ಇನ್ನೊಂದ್ಸಲ ರಿಪೀಟ್ ಮಾಡಿ. ಎಷ್ಟು? 500. ಇದನ್ನ ಹಾಕ್ತಾ ಇದ್ದೀನಿ, ಕೇಳಿಸ್ತಾನ ಇಲ್ಲ. ಇದ್ರ ಅರ್ಥ ಇಷ್ಟೇ, ಯಾವುದರ ವ್ಯಾಲ್ಯೂ ಕಡಿಮೆ ಇರ್ತೈತಿ ಜಾಸ್ತಿ ಸೌಂಡ್ ಮಾಡ್ತಾವ. ಯಾರ ವ್ಯಾಲ್ಯೂ ಜಾಸ್ತಿ ಇದೆ ಒಟ್ಟ ಸೌಂಡ್ ಮಾಡಂಗಿಲ್ಲ, ಸೈಲೆಂಟ್ ಇರ್ತಾರ. ಅದು ಮೆಸೇಜ್ ತಿಳ್ಕೊಬೇಕಾಗಿದೆ. ಸರ್ ಪ್ಲೀಸ್ ಕಲೆಕ್ಟ್ ಮಾಡ್ತೀರಿ ಇದನ್ನ, ದಯವಿಟ್ಟು ಬನ್ನಿ. ಬೇಡ, ಯಾವ ನಿಮ್ಮ ಕ್ಲಾಸ್ನಾಗ ಕೆಲವೊಂದು ಮಂದಿ ಹೆಂಗಿದಾರ ಅಂದ್ರೆ ಬರೀ ತೋರ್ಸ್ಕೊಳಿಕ್ ಬಂದಾರ, ಫೋಕಸ್ ಆಗ್ಲಿಕ್ಕೆ. ನಾನು ಹಂಗೆ ಓದಾಕತ್ತೀನಿ, ನಾ ಹಿಂಗೆ ಓದಾಕತ್ತೀನಿ, ನಾನು ಅಲ್ಲಿ ನೋಟ್ಸ್ ತಂದೀನಿ, ಇಲ್ಲಿ ನೋಟ್ಸ್ ತಂದೀನಿ, ಸುಮ್ಮನೆ ಡಿಸ್ಕಸ್ ಮಾಡ್ತಿರ್ತಾರ ಅವ್ರು. ಆದ್ರೆ ಕೆಲವೊಂದು ಜನ ಹೆಂಗಿದಾರ ಅಂದ್ರೆ ಏನೂ ಡಿಸ್ಕಸ್ ಮಾಡಲ್ಲ, ಅವ್ರ ವ್ಯಾಲ್ಯೂ ಜಾಸ್ತಿ ಇರತ್ತೆ. ಸರ್ ನಮ್ಮ ಕೈ ಕೊಡ್ಬೇಕು ಅವು. ಹಾ, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳ್ಬೇಕಂತ ನಿಮ್ಗೆ ಕರೆದೇನೆ. ಇವಷ್ಟು ಇಲ್ಲೇ ಹಾಕಿದ್ದೆ ನಾನು. ಇದ್ರೊಳಗೆ ಫಸ್ಟ್ ಯಾವುದನ್ನ ಕೈ ತಗೊಂಡಿರಿ ನೀವು? ನೋಟ್ ತಗೊಂಡ್ರು, ಕಾಯಿನ್ಸ್ ತಗೊಂಡ್ರು? 500 ರೂಪಾಯಿ ತಗೊಂಡ್ರೆ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಹೋಗ್ಬೋದು. ದಿಸ್ ಈಸ್ ಕಾಲ್ಡ್ ವರ್ಲ್ಡ್ ಅಟಿಟ್ಯೂಡ್. ಸರ್ಕಾರ ಅವರೇ ಹೇಳಿದ್ರು, ಅದಕ್ಕೆ ಕರ್ಸಿದೆ ನಾನು. ಅವ್ರಿಗೆ ಯಾಕೆ ಬೇಡ ಅಂದೆ ಅಂದ್ರೆ, ನಿಮ್ಮೊಳಗಡೆ ಒಬ್ರು ಹೆಂಗಿದೆ, ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಯಾರ ಹತ್ರ ವ್ಯಾಲ್ಯೂ ಜಾಸ್ತಿ ಇದೆ ಅವರೆಲ್ಲ ಚಿಲ್ಲರೆಗಳನ್ನು ಬಿಟ್ಟು ಆ ವ್ಯಾಲ್ಯೂ ಜಾಸ್ತಿ ಇದ್ದವ್ರು ಫಸ್ಟ್ ಪಿಕ್ ಮಾಡತ್ತ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಉಳ್ದಂತ ನೆಕ್ಸ್ಟ್ ಏನಾದ್ರು ಇದ್ರ ಚಿಲ್ಲರೆಗಳನ್ನ ಆಯ್ಕೆ ಮಾಡಿರಲ್ಲಪ್ಪ, ಚಿಲ್ಲರೆಗಳನ್ನ ಆಯ್ಕೆ ಮಾಡ್ತಾರೆ. ಯಾವ ಸಿಗ್ಲಿಲ್ಲ ನೋಟ್ಗಳಂದ್ರ. ಸೊ ಇವತ್ತಿನಿಂದ ನೀವೇ IAS, ನೀವೇ KS ಆಫೀಸರ್ ಆಗ್ಬೇಕಂತ ನಿಮಗೇನಾದ್ರೂ ಇತ್ತು ಅಂದ್ರೆ ಪ್ಲೀಸ್ ಇನ್ಕ್ರೀಸ್ ಯುವರ್ ವ್ಯಾಲ್ಯೂಸ್. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಎಥಿಕ್ಸ್, ವ್ಯಾಲ್ಯೂಸ್. ನಾವು ಓದಾಕತ್ತೀವ್ರಿ, ನಾನು ಅದಕ್ಕೆ ಹೇಳಕತ್ತೀನಿ, ಜ್ಞಾನವಂತರಿಗಲ್ಲ. ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಇದು ಡಿಫ್ರೆನ್ಸ್ ಹೇಳಿಲ್ಲ ಇನ್ನ. ಜ್ಞಾನವಂತರಿಗಲ್ಲ, ನಾಲೆಜ್ ಸಿಕ್ಕಾಪಟ್ಟೆ ಐತಿ ಮಾತ್ರ. ನಾನು KS ಮೇನ್ಸ್ ಓದೋ ಹೊತ್ನ್ಯಾಗ, ಬರೀ ಹೊತ್ನ್ಯಾಗ, ಮೇನ್ಸ್ ಬರೀ ಹೊತ್ತು ಹ್ಯಾಂಡ್ ರೈಟಿಂಗ್ ತುಂಬ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಿತ್ತು, ಬಹಳ ಸ್ಪೀಡ್ ಬರೀತಿದ್ದೆ. ನನ್ನ ಜೊತೆ ಒಬ್ಬಳು ಲೇಡಿ ಇದ್ಲು ಪಕ್ಕದಲ್ಲಿ, ಸಿಕ್ಕಾಪಟ್ಟೆ ನಾಲೆಜ್ ಇದೆ ಅವಳಿಗೆ, ತಲೆಯಲ್ಲಿ ತುಂಬ ನಾಲೆಜ್ ಇದೆ, ಬಟ್ ಅದು ಬರೆಯಕ್ಕೆ ಆಗ್ತಿಲ್ಲ. ಟೈಮ್ ಒಳಗೆ, ವಿದಿನ್ ಫ್ರೇಮ್ ಆಫ್ ಟೈಮ್ ಒಳಗಡೆ ಬರೆಯಕ್ಕೆ ಆಗ್ತಿಲ್ಲ. ಜಾಡಿಸ್ತಾ ಇದ್ದಾಳ, ಪೇನ್ ಕಿಲ್ಲರ್ ತಂದಿವಳು, ಅವೆಲ್ಲ ಸ್ಪ್ರೇ ಮಾಡ್ಕೊಂಡ್ಲು, ಬರಿತಾ ಇದ್ದಾಳ, ಆಗ್ತಿಲ್ಲ. ಯಾಕೆ? ಪ್ರಾಕ್ಟೀಸ್ ಮಾಡಿಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಜ್ಞಾನವಂತರಿಗಲ್ಲ ಬುದ್ಧಿವಂತರಿಗಂದ್ರ ಇದು ಏನು ಎರಡತ್ರ ವ್ಯತ್ಯಾಸ ಅಂದ್ರೆ, ಯಾರು ಇನ್ಫಾರ್ಮೇಶನ್ ನಾಲೆಜ್ ಅನ್ನ ತಲೆ ತುಂಬಿಕೊಂಡಾರ ಅವ್ರಿಗೆ ಜ್ಞಾನವಂತರಂತಾರ. ಆದ್ರ ಎಕ್ಸಾಮ್ನಾಗ ಬರ್ತಿಲ್ಲ ಅವ್ ಸಮಯ ಸಂದರ್ಭಕ್ಕೆ ಹೊರಗೆ. ಇದು ಬಹಳ ಜನರಿಗೆ ಫೀಲ್ ಆಗೈತೆ. ನಿಮಗೆ ಎಕ್ಸಾಮ್ಗೆ ಹೋಗ್ತೀರಿ, ಕ್ವಶನ್ ಪೇಪರ್ ತೆಗಿತೀರಿ, ಅಲ್ಲಿವರೆಗೆ ಜ್ಞಾನ ಐತಿ ತುಂಬ. ಈ ಕ್ವಶನ್ಗೆ ಆನ್ಸರ್ ಅಂದ್ರೆ ಎಲ್ಲ ಓಡಿ ಹೋಗ್ಬಿಡ್ತದ, ಒಟ್ಟ ಹೊಳ್ಯಾಂಗೆ ಇಲ್ಲ. ನಾಲೆಜ್ ಐತಿ, ಓದಿರಿ, ಕಣ್ಣು ಫ್ಯೂಸ್ ಹಾಕತ್ತಾವ, ಕಣ್ಣುಗಳು ಏನಾಗ್ತಾವ? ಫ್ಯೂಸ್ ಹಾಕತ್ತಾವ. ಅಂಥವ್ರಿಗೆ ಜ್ಞಾನವಂತರು ಅಂತೀನಿ. ಬುದ್ಧಿವಂತರು ಯಾರಂದ್ರ ಆ ಜ್ಞಾನವನ್ನ ಸಮಯ ಸಂದರ್ಭಾನುಸಾರ ಬಳಸಿಕೊಳ್ಳುವಂತ ಜ್ಞಾನಕ್ಕೆ ಬುದ್ಧಿವಂತಿಕೆ ಅಂತ ಕರಿತೇವೆ ನಾವು. ನಾಲೆಜ್ ಇದೆ, ಬಟ್ ನನಗೆ ಆ ಟೈಮ್ ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ತೀನಿ, ಎಕ್ಸಾಮ್ ಅಲ್ಲಿಂದ ಹೊರಗೆ ಬರ್ರಿ, ಎಲ್ಲ ನೆನಪಾಗ ಸ್ಟಾರ್ಟ್ ಆಗ್ತಾವ. ಅದಕ್ಕೆ ಬುದ್ಧಿವಂತರ ನಂಗಿಲ್ಲ. ಸಮಯಕ್ಕಾಗದ ಬುದ್ಧಿ ಎಷ್ಟಿದ್ದರೂ ಕತ್ತೆ ಲದ್ದಿ ಅಂತ. ನಿಮ್ಮ ಟೈಮಿಗೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೀವು ಕರ್ಣನ ಮಹಾಭಾರತ ರಾಮಾಯಣ ಓದಿರ್ತೀರಿ ಅನ್ಕೋತೀನಿ ನಾನು. ಓದ್ಲೇಬೇಕು. ಪ್ರತಿಯೊಬ್ಬ KS ಆಫೀಸರ್ ಆಗ್ಬೇಕನ್ನೋರು, IAS ಆಫೀಸರ್ ಆಗ್ಬೇಕನ್ನೋರು, ನಿಮ್ಮ ಮಾರಲ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ಬೇಕಾರ ರಾಮಾಯಣ ಮಹಾಭಾರತ ಓದ್ರಿ, ಭಗವದ್ಗೀತೆ ಓದ್ರಿ, ಬೇರೆ ಬೇರೆ ನಿಮ್ಮ ಧರ್ಮದಿದ್ರು ಓದ್ರಿ. ಯಾಕಂದ್ರೆ ಮೇನ್ಸಿಗೆ ಸಿಲೆಬಸ್ ಇದೆ, ಎಲ್ಲಾ ಧರ್ಮದ ಸಂಪ್ರದಾಯಗಳು ನಿಮ್ಗೆ ಗೊತ್ತಿರಬೇಕು. KS ಮೇನ್ಸ್, UPSC ಮೇನ್ಸ್ ಕೂಡ, ಪ್ರತಿಯೊಂದು ಕೂಡ ನೀವು ತಿಳ್ಕೊಬೇಕಾಗತ್ತೆ. ನಿಮ್ಗೆ ಅದಕ್ಕೆ ಹೇಳೋದು, ಈ ಸಮಯ ಸಂದರ್ಭಾನುಸಾರ ನಿಮ್ಮ ನಾಲೆಜು ನಿಮ್ಮ ಸಮಯಕ್ಕೆ ಬರಲಿಲ್ಲ. ಕರ್ಣನಿಗೆ ಹಂಗೆ ಆಯ್ತು. ಕೊನೆಯ ಕ್ಷಣದೊಳಗ ತಾನು ಕಲ್ತಂತ ಎಲ್ಲಾ ವಿದ್ಯೆಗಳು ಒಂದು ಶಾಪದಿಂದಾಗಿ ಕೊನೆಯ ಕ್ಷಣದಲ್ಲಿ ನಿನ್ನ ಆಪತ್ಕಾಲದಲ್ಲಿ ನಿನ್ನ ಕೈ ಬಿಟ್ಟು ಹೋಗುತ್ತದೆ ಅಂತ ಒಬ್ರು ಶಾಪ ಕೊಟ್ಟಿದ್ರು. ಆ ನಿಟ್ಟಿನೊಳಗೆ ಕೊನೆಯ ಕ್ಷಣದಲ್ಲಿ ಕರ್ಣನಿಗೆ ತನ್ನ ವಿದ್ಯೆ ನೆನಪೇ ಆಗ್ಲಿಲ್ಲ. ಹೀಗಾಗಿ ಅವ ಹತನಾಗಬೇಕಂತ ಸಂದರ್ಭ ಬಂತು. ಅಂಥವ್ರಿಗೆ ಜ್ಞಾನವಂತರು ಅಂತೀವಿ, ಬುದ್ಧಿವಂತರಲ್ಲ. ನಿಮ್ಮ ನಾಲೆಜನ್ನ 21 ವರ್ಷ, ನಾನು ಆಗಲೇ ಹೇಳಿದೆಲ್ಲ, ಡಿಗ್ರಿ ಮುಗಿಯುವವರೆಗೆ ಬರೇ ಜ್ಞಾನವಂತರಾಗಿರಿ ನೀವು. ದಿಸ್ ಈಸ್ ದ ಟೈಮ್. ನೀವು ಸ್ಟಡಿ ಮಾಡೋದಲ್ಲ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಸ್ಟಡಿ ಮಾಡುವಂಥ ಟೈಮ್ ಅಲ್ಲ ಇದು, ರೆಡಿ ಆಗುವಂಥ ಟೈಮ್.
ರೆಡಿ ಆಗುವಂಥ ಟೈಮ್. ಪ್ರಿಪ್ರೇಷನ್ ಅಂತ ಕರೀತಾರೆ. ನೀವು ಯಾರಾದರೂ KS ಸ್ಟಡಿ ಮಾಡಕ್ಕೆ ಹೋಗ್ಯಾರ ಅಂತ ಅನ್ನಂಗಿಲ್ಲ. ನನ್ನ ಮಗ ನನ್ನ ಮಗಳು KS ಸ್ಟಡಿ ಮಾಡಕ್ಕೆ ಹೋಗ್ಯಾರ ಅಂತ ಹೇಳಂಗಿಲ್ಲ. KS ಪ್ರಿಪ್ರೇಷನ್ ಮಾಡಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ. IAS ಪ್ರಿಪ್ರೇಷನ್, UPSC ಪ್ರಿಪ್ರೇಷನ್ ಮಾಡಕತ್ತಾರ ಅಂತ ಹೇಳ್ತಾರೆ ಹೊರತು UPSC ಸ್ಟಡಿ ಮಾಡಕತ್ತಾರ ಅಂತ ಹೇಳಿದ್ರೆ ಅವ್ರಂಥ ಮೂರ್ಖರೇ ಯಾರು ಅಲ್ಲ. ದಿಸ್ ಈಸ್ ದ ಟೈಮ್ ಟು ಪ್ರಿಪೇರ್. ಆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಒಂಚೂರು ನೀವು ರಿಪೇರ್ ಆಗ್ಬೇಕ್ರಿ. ನಿಮ್ಮ ಒಂದಿಷ್ಟು ಬಹಳಷ್ಟು ಮಿಸ್ಟೇಕ್ಗಳದಾವ. ನಿಮ್ದು ನೋಡುವಂಥ ದೃಷ್ಟಿಕೋನ ಹೆಂಗಿರ್ಬೇಕಂದ್ರೆ ಪಾಸಿಟಿವ್ ಆಗಿರ್ಬೇಕು. ನನಗೆ ಇಂಟರ್ವ್ಯೂದಲ್ಲಿ ಒಂದು ಕೇಳಿದಂಥ ಪ್ರಶ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. 2014 KS ಬ್ಯಾಚು ಇಂಟರ್ವ್ಯೂದಲ್ಲಿ ಒಂದು ಪ್ರಶ್ನೆ ಬಂದಿತ್ತು ನನಗೆ. ಬೆಳುಬೆವ್ರೆ ನೀವು ಯಾವ ಜಿಲ್ಲೆಯವರು ಅಂತ ಕೇಳಿದರು. ಮೇಡಮ್ ನಾನು ಬಿಜಾಪುರ ಜಿಲ್ಲೆ ಅಂತ ಹೇಳಿದೆ. ಅವಾಗ ಬಿಜಾಪುರ ಇತ್ತು, ಆಮೇಲೆ ವಿಜಯಪುರ ಮಾಡಿದ್ರು. ಓಕೆ ಏನ್ರಿ ಬಿಜಾಪುರ ಬರದ ನಾಡು, ಬಹಳಷ್ಟು ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. 5 ನದಿಗಳ ಪಂಚನದಿಗಳ ನಾಡಿದೆ, ಆದರೂ ಕೂಡ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀರಿ. ಉತ್ತರ ಕೊಡ್ತಾ ಹೋದೆ. ನಿಮ್ಮ ಜಿಲ್ಲೆಯ ಸಮಸ್ಯೆಗಳು ಏನಿದಾವು ಹೇಳ್ರಿ ಅಂದ್ರೆ ಅವರು, ಸಾರಿ ಮೇಡಮ್ ನಮ್ಮ ಜಿಲ್ಲೆ ಒಂದು ಸಮಸ್ಯೆ ಇಲ್ಲ ಅಂತ ಹೇಳಿದೆ. ನಾ ಸಿಟ್ಟು ಬಂದ್ಬಿಡ್ತಾವ್ರಿ ಮೇಡಮ್ ಅವ್ರಿಗೆ. 4 ಜನ ಪೆನಲ್ ಮೆಂಬರ್ ಆದ್ರೆ ಒಬ್ರು ಲೇಡಿ ಇದ್ರು, ಉಳಿದವ್ರು 3 ಜನ ಜೆಂಟ್ಸ್ ಇದ್ರು. ಏನ್ರಿ ನಿಮ್ಮ ಜಿಲ್ಲೆಗೆ ಇನ್ನೂ ಸಮಸ್ಯೆನೇ ಇಲ್ವಾ, ಏನು ಹೇಳಕತ್ತೀರಿ ನೀವು? ಎಸ್ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ಒಂದು ಸಮಸ್ಯೆನೇ ಇಲ್ಲ ಅಂತ ಹೇಳಿದೆ. ಅವ್ರು ಮತ್ತೊಂದ್ಸಲ ಕೇಳಿದ್ರು, ಆರ್ ಯು ಶ್ಯೂರ್? ಎಸ್ ಮ್ಯಾಮ್. ಏನ್ರಿ ದಿನ ಪೇಪರ್ದಾಗ ಬರ್ತೈತಿ, ಆ ಗುಳೆ ಹೋಗ್ತಾರ, ಬಡತನ, ನಿರುದ್ಯೋಗ ಸಮಸ್ಯೆ ಇದೆ, ನೀರಾವರಿ ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನೀವು ಜಿಲ್ಲೆಯೊಳಗೆ ಒಂದು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ. ಮತ್ತೊಂದ್ಸಲ ಕೇಳ್ತಾರೆ, ನಿಮ್ಮ ಊರಿನ ಜಿಲ್ಲೆಯ ಸಮಸ್ಯೆಗಳು ಏನಾದ್ರೂ ಇದ್ರೆ ಹೇಳಿ ಅಂತ. ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಸಮಸ್ಯೆಗಳೇ ಇಲ್ಲ. ಮತ್ತು ಇವೆಲ್ಲ ಬರ್ತಲ್ಲ ಪೇಪರ್ದಾಗ ಏನವು? ಮೇಡಮ್ ಅವೆಲ್ಲ ಸಮಸ್ಯೆಗಳೆಲ್ಲ ಸವಾಲುಗಳು. ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಇಂಟರ್ವ್ಯೂ. ಅವ್ಯಾವು ಸಮಸ್ಯೆಗಳಲ್ಲ, ಸವಾಲುಗಳು. ನೆಕ್ಸ್ಟ್ ನಮ್ಮ ಇಂಟರ್ವ್ಯೂ ಹೆಂಗಿರತ್ತಂದ್ರೆ, ನಾವು ಹೆಂಗೆ ಟ್ಯಾಕಲ್ ಮಾಡ್ಬೇಕಂದ್ರೆ, ನಮಗೆ ಯಾವ ಕ್ವಶನ್ ಬರ್ತಾವಲ್ಲ, ನಾವು ಮಾಡುವಂಥ ಆನ್ಸರ್ ಹೆಂಗಿರ್ಬೇಕಂದ್ರೆ, ನೆಕ್ಸ್ಟ್ ಯಾವ ಕ್ವಶನ್ ನಾವು ಕೇಳಬೇಕು, ಇಂಟರ್ವ್ಯೂ ಪೆನಲ್ ಮೆಂಬರು ಯಾವ ಕ್ವಶನ್ ಕೇಳಬೇಕಂತ ಡಿಸೈಡ್ ಮಾಡಿ ನಾವು ಆನ್ಸರ್ ಮಾಡ್ಬೇಕ್ರಿ. ನೆಕ್ಸ್ಟ್ ಕ್ವಶನ್ ಇದ ಕೇಳ್ಬೇಕಂತ ಅಡ್ವಾನ್ಸ್ ರೆಡಿ ಆಗಿರ್ಬೇಕು ನಾವು. ಅದಕ್ಕೆ ನನಗೆ ಗೊತ್ತಿತ್ತು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಅಂತ. ಸವಾಲು ಮತ್ತು ಸಮಸ್ಯೆಗಳ ಮಧ್ಯದ ವ್ಯತ್ಯಾಸ ಕೇಳ್ತಾರೆ ಅನ್ನೋದು ಮೊದಲ ಗೊತ್ತಿತ್ತಾಗೆ. ಅವಾಗ ಕೇಳೇ ಬಿಟ್ರು ಅವ್ರು. ಹಾಗಿದ್ರೆ ಸಮಸ್ಯೆ ಮತ್ತು ಸವಾಲ ಇವೆರಡರ ವ್ಯತ್ಯಾಸ ಹೇಳ್ರಿ ಅಂದ್ರು. ಮೇಡಮ್ ಯಾವ ಸಮಸ್ಯೆಗಳಿಗೆ ಪರಿಹಾರ ಇದೆ ಅದು ಸಮಸ್ಯೆ ಅಲ್ಲ, ಅದು ಸವಾಲು. ಯಾವ ಸವಾಲುಗಳಿಗೆ ಪರಿಹಾರ ಇಲ್ಲ ಅದು ಸವಾಲು ಅಲ್ಲ, ಸಮಸ್ಯೆ. ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ಯಾವ ಸಮಸ್ಯೆಗೆ ಸೊಲ್ಯೂಷನ್ ಇದೆನಾ, ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅದು ಪ್ರಾಬ್ಲಮ್ ಅಲ್ಲ, ಇಟ್ ಈಸ್ ಟೆಂಪ್ರರಿ ಚಾಲೆಂಜಸ್. ಅದನ್ನ ಸಾಲ್ವ್ ಮಾಡಿದ್ಮೇಲೆ ಅದು ಪ್ರಾಬ್ಲಮ್ ಆಗಂಗಿಲ್ಲ, ಅದು ಚಾಲೆಂಜಸ್ ಆಗತ್ತೆ. ಇನ್ನು ಯಾವ ಚಾಲೆಂಜಸ್ಗೆ ಸೊಲ್ಯೂಷನ್ನೇ ಇಲ್ಲ ಅದು ಚಾಲೆಂಜಸ್ ಅಲ್ಲ, ಪ್ರಾಬ್ಲಮ್ಮು. ಹಾಗಿದ್ರೆ ನಮ್ಮ ಜಿಲ್ಲೆಯೊಳಗೆ ಸೊಲ್ಯೂಷನ್ ಇಲ್ಲಾರಂತ ಒಂದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಟೆಂಪ್ರರಿ ಚಾಲೆಂಜಸ್. ವಾವ್, ಬ್ಯೂಟಿಫುಲ್, ವೆರಿ ಗುಡ್ ಅಂತ ಹೇಳಿದ್ರು. ನನ್ನ ಇಂಟರ್ವ್ಯೂದಲ್ಲಿ ನಮ್ಮ ತಾಯಿಯ ಸಾಕ್ಷಿ ಆಣೆಯಾಗಿ ಹೇಳ್ಬೇಕಂದ್ರೆ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ, ಒಂದೇ ₹1 ಯಾರಿಗೂ ಕೊಡ್ಲಾರ್ದ ಇಂಟರ್ವ್ಯೂದಲ್ಲಿ ಔಟ್ ಆಫ್ 200 173 ಮಾರ್ಕ್ಸ್ ತಗೊಂಡಿದ್ದೀನಿ, ಕೊಟ್ಟಿಲ್ಲ. ಫೀಲ್ ದ ಡಿಫ್ರೆನ್ಸ್, ಫೀಲ್ ದ ಡಿಫ್ರೆನ್ಸ್. ಬಹಳ ಜನ ಏನ್ ಹೇಳ್ತಾರೆ ಕ್ಯಾಂಡಿಡೇಟ್ಸ್ಗಳು, ನನಗೆ ಇಷ್ಟು ಕೊಟ್ರು ಅಂತ ಹೇಳ್ತಾರೆ. ನಾವು ಭಿಕ್ಷೆ ಬಿಡಕ್ಕೆ ಹೋಗ್ಯಾವ, ಅಲ್ಲಿ ಭಿಕ್ಷೆ ಬಿಡಕ್ಕೆ ಹೋಗ್ಯಾವ, ಇಷ್ಟು ಕೊಟ್ರು ಅಂತ ಹೇಳುವಂತ ನಾಚಿಕೆ ಆಗ್ಬೇಕು ನಮ್ಮ ಜನ್ಮಕ್ಕೆ. ನಾನು ಹೇಳ್ತಾ ಇದ್ದೀನಿ 173 ತಗೊಂಡಿದ್ದೀನಿ, ಪಡ್ಕೊಂಡಿದ್ದೀನಿ. ನಿಮ್ಮದು ಮಾತಿನ ಸ್ಕಿಲ್ ಆಗಿರ್ಬೋದು, ಪರ್ಸನಾಲಿಟಿ ಆಗಿರ್ಬೋದು. ಇಂಟರ್ವ್ಯೂ ಅಂತ ಅನ್ನಂಗಿಲ್ಲ, ಅದಕ್ಕೆ ಆಕ್ಚುಲಿ PT ಪರ್ಸನಾಲಿಟಿ ಟೆಸ್ಟ್ ಅಂತ ಕರಿತೇವೆ ನಾವು. ಪರ್ಸನಾಲಿಟಿ ಅಂದ್ರೆ ಒಂದ್ ದಿನದಾಗ ಅದನ್ನ ಮೇಕಪ್ ಮಾಡ್ಕೋತಿರಲ್ಲ, ಹಂಗೆ ಮೇಕಪ್ ಮಾಡ್ಕೊಳ್ಳೋಂಥ ಪರ್ಸನಾಲಿಟಿ ಅಲ್ಲ ಅದು. ಬೈ ಇನ್ಬಿಲ್ಟ ಬರ್ಬೇಕು. ಇಲ್ಲ ಈ ಕ್ಷಣದಿಂದ ಇನ್ನೂ ಟೈಮ್ ಐತಿ, ನಿಮ್ಗೆ ಅದನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ, ಕೃಷಿ ಮಾಡ್ಕೊಳ್ಳಿ. ನಿಮ್ಮ ಅಟಿಟ್ಯೂಡು, ಪ್ರತಿಯೊಂದು ಥಿಂಕಿಂಗ್ ಲೆವೆಲ್ಲು ಭಾಳ. 1 ಅವರ್ ಇಂಟರ್ವ್ಯೂ ಆಗಿದೆ, 92 ಪ್ರಶ್ನೆಗಳನ್ನು ಕೇಳಿದ್ದೀನಿ, ಎಲ್ಲ ಪ್ರತಿಯೊಂದು ಬರೆದಿಟ್ಟೀನಿ. ಆ ಗ್ರೂಪ್ನಲ್ಲಿ ಕೂಡ ಶೇರ್ ಆಗಿದೆ, ಟೆಲಿಗ್ರಾಮ್ SR ವರ್ಲ್ಡಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾವೆ. SR ವರ್ಲ್ಡ್ ಹೆಂಗಿದೆ ಗೊತ್ತಾ, ಒಂಥರ ಮಿನಿ ಗೂಗಲ್ ಇದ್ದಂಗೆ. ಭಾಳ ಜನ ಈ ಜಾಬಿಗೆ ಅಷ್ಟೇ ಸಂಬಂಧಪಟ್ಟ ಅಂತ ಅನ್ಕೋತಾರ, ಎಲ್ಲ ನೋಟ್ಸು ಕೂಡ ಇದಾವೆ, ಸರ್ಚ್ ಮಾಡ್ಬೇಕಷ್ಟ. ಹಂಗಯ್ಯಾಗ ಎಲ್ಲ ಕೂಸಿ ಇಟ್ಕೊಂಡು ಊರೆಲ್ಲ ಅಡ್ಡಾಡಿದ್ರಂತ ಹಂಗಾಗಿದ್ದ ಪರಿಸ್ಥಿತಿ. ಎಲ್ಲ ಬ್ಯೂಟಿಫುಲ್, ಎಲ್ಲ ಸಬ್ಜೆಕ್ಟಿನ ನೋಟ್ಸ್ ಇದಾವೆ, ಮಾಡಲ್ ಆನ್ಸರ್ಸ್ ಇದಾವೆ, ಮಾಡಲ್ ಎಸ್ಸೆಗಳಿದಾವೆ. ಮಾಡಲ್ ಎಸ್ಸೆಗಳು ಮೋರ್ ದೆನ್ 200-300 ಎಸ್ಸೆಗಳಿದಾವೆ. ನಾಟ್ ಬೈ ಅದರ್ ಕ್ಯಾಂಡಿಡೇಟ್ಸ್ ಅಲ್ಲ, ಆಫೀಸರ್ಸ್ ಬರೆದಂಥ ಎಸ್ಸೆಗಳಿದಾವೆ. ನಾನು ಅದ್ರ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಬಂದಿಲ್ಲ. ನಿಮ್ಮನ್ನ ಆಫೀಸರ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು, ನಿಮ್ಮಲ್ಲಿ ಏನೇನು ಪಾಸಿಬಿಲಿಟಿ ಇದೆ, ನಿಮ್ಮ ಥಿಂಕಿಂಗ್ ಲೆವೆಲ್ ಹೆಂಗೆ ಚೇಂಜ್ ಆಗ್ಬೇಕು ಗೊತ್ತಾ?
ಬಡಿಗೇರ್ ಈ ಡೋರ್ ಇದು ಮಾಡ್ತಿರ್ತಾರೆ, ಕಾರ್ಪೆಂಟರ್ ಅಂತ ಕರಿತೀವಲ್ಲ, ಅವ್ರು ಎಲ್ಲಾದ್ರೂ ಒಂದು ಸ್ವಲ್ಪ ಮದುವೆಗೆ ಅದು ಹೋದ್ರೆ ಏನ್ ನೋಡ್ತಿರ್ತಾರೆ? ಎಲ್ಲಾದ್ರೂ ಮದುವೆಗೋ ಅಥವಾ ಜಾತ್ರೆಗೆ ಹೋದ್ರೆ ಏನ್ ನೋಡ್ತಿರ್ತಾರೆ ಸಾಮಾನ್ಯವಾಗಿ? ಬರೇ ಡೋರ್ಸ್ ನೋಡ್ತಿರ್ತಾರೆ. ಡೋರ್ಸು, ವಿಂಡೋಸು, ಡಿಸೈನ್ ಹೆಂಗ್ ಮಾಡ್ಯಾರ, ಹೆಂಗಿಲ್ಲ, ನಾನು ಹೆಂಗ್ ಮಾಡ್ಬೇಕು ಅಂತ. ಇನ್ನು ಈ ಬಟ್ಟಿ ಹೊಲಿಯುವಂತ ಟೈಲರ್ ಇರ್ತಾನಲ್ಲ, ಅವ ಹೊರಗಡೆ ಹೋದ್ರ ನಿಮ್ಮ ಡ್ರೆಸ್ ನೋಡ್ತಿರ್ತಾನ. ಇನ್ನು ನಮ್ಮ ಕಟಿಂಗ್ ಶಾಪ್ ಇಟ್ಟವ ಬಾರ್ಬರ್ ಏನಾದ್ರು ಹೊರಗಡೆ ಹೋದ್ರ ಬರೀ ನಿಮ್ಮ ತಲೆ ನೋಡ್ತಿರ್ತಾನ. ಇನ್ನು ಸಪೋಸ್ ಒಬ್ಬಕ್ಕೆ ಮೇಕಪ್ ಮ್ಯಾನ್ ಲೇಡಿ ಏನಾದ್ರು ಇದ್ರ ನಿಮ್ಮ ಬ್ಯೂಟಿ ಪಾರ್ಲರ್ದವ್ರು ನಾನು ಯಾವ ರೀತಿ ಬ್ಯೂಟಿ ರೆಡಿ ಮಾಡ್ಬೇಕು, ಮೇಕಪ್ ಮಾಡ್ಬೇಕು ಅಂತ ಅವಳು ನೋಡ್ತಿರ್ತಾಳೆ. ಇನ್ನು ಹುಡುಗಿಯಾರು ಹೊರಗಡೆ ಹೋದ್ರಂದ್ರ ನಿಮ್ದೇನು ಮುಚ್ಚಿಡಂಗಿಲ್ಲಮ್ಮ, ಎಲ್ಲ ಹೇಳ್ತೀನಿ ಅಂತ. ಇವ್ರು ಹೊರಗಡೆ ಹೋದ್ರ ಅಂದ್ರ ಮ್ಯಾಚಿಂಗ್ ನೋಡ್ತಿರ್ತಾರೆ. ಇದಕ್ಕೆ ಇದು ಮ್ಯಾಚ್ ಆಗೈತಿಲ್ಲೋ, ಇದಕ್ಕೆ ಮ್ಯಾಚ್ ಆಗೈತಿಲ್ಲೋ, ಆಕೆ ಶಿರೀಷರ್ಗ ಹಿಂಗ್ ಉಟ್ಟಾಳೋ, ಕೂದ್ಲಾ ಹಿಂಗ್ ಬಿಟ್ಟಾಳೋ, ಇನ್ನು ಹಿಂಗ್ ತುಳು ಮಾಡಿ ಹಿಂಗ್ ಇಟ್ಟಾಳೋ. ಇದು ಲೇಡೀಸ್. ನೀವು ಕ್ವಶನ್ ಮಾಡ್ಬೇಡ್ರೆ ಈ ಹುಡುಗರು ಏನ್ ಮಾಡ್ತಾರಂತ ಅದನ್ನ ಅವ್ರು ಮಾಡೋದು ಹೇಳಿ ನಾ ಹೇಳ್ಬಾರ್ದು, ನೀವು ಕೇಳಬಾರ್ದು, ಅಂತಾದ್ ಮಾಡ್ತಿರ್ತಾರ. ಇದೆಲ್ಲವುಗಳನ್ನು ಹೇಳಿದ್ದು ಒಂದು ಕಡೆ ಆದ್ರೆ, ಯಾರಿಗೆ ಏನ್ ಬೇಕೋ ಅದನ್ನ ನೋಡ್ತಾ ಇದ್ದಾರ. ಒಬ್ಬ ಅಸ್ಪಿರೆಂಟ್ ಆಗಿ ನಿಮಗೇನ್ ಬೇಕೋ ಅದ್ ನೋಡಾಕತ್ತಿಲ್ಲ. ಇದು ದೊಡ್ಡ ವಿಪರ್ಯಾಸ. ನೀವು ಹೊರಗಡೆ ಹೋದ್ರ, ನಾನೊಬ್ಬ ಸ್ಪರ್ಧಾರ್ಥಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ ನನಗೇನ್ ಬೇಕನ್ನೋದು ನಿಮ್ಗೆ ಗೊತ್ತಾ ಇಲ್ಲ. ಫಸ್ಟ್ ನಾ ಏನ್ ನೋಡ್ಬೇಕು? ನಾವೇನ್ ನೋಡ್ತಿದ್ದೀವಿ ಅಂದ್ರೆ, ರಸ್ತೆ ಮೇಲೆ ಹೊರಗಡೆ ಹೊಂಟೆ ಇಲ್ಲ ಒಂದು ಬಸ್ನಲ್ಲಿ ಹೋಗ್ತಾ ಇದ್ದೀವಾ, ಆ ಕಿಲೋಮೀಟರ್ ಕಲ್ಲು ಇದೆಯಲ್ಲ ಅದ್ರ ಮೇಲೆ ಬಣ್ಣ ಹಚ್ಚಿರ್ತಾರೆ, ಕಲರ್. ಯಾಕೆ ಕಲರ್ ಚೇಂಜ್ ಮಾಡಿದಾರ? ಥಿಂಕ್ ಮಾಡ್ರಿ. ಯಾವ್ದು ರಾಷ್ಟ್ರೀಯ ಹೆದ್ದಾರಿ, ಯಾವ್ದು ರಾಜ್ಯ ಹೆದ್ದಾರಿ, ಯಾವ್ದು ಜಿಲ್ಲಾ ಹೆದ್ದಾರಿ, ಯಾವ್ದು ಗ್ರಾಮೀಣ ರಸ್ತೆ. ಹೊರಗಡೆ ನಾ ಸಿಂಡಿಕೇಟ್ ಬ್ಯಾಂಕಿಗೆ ಹೋಗ್ಸಿಂದ ATM ದಾಗ ಹಣ ತಗೊಂಬಂದ್ರ ಮ್ಯಾಗಿನ ಲೋಗೋ ನೋಡಿರ್ತೀನಿ. ಅಲ್ಲ, ಸಿಂಡಿಕೇಟ್ ಬ್ಯಾಂಕಿನ ಲೋಗೋದ ಮ್ಯಾಗ ನಾಯಿ ಚಿಹ್ನೆ ಐತಿ. ಅಂದ್ರ ನಾಯಿ ನಂಬಿಕಸ್ತ ಪ್ರಾಣಿ, ಅಷ್ಟು ನಾವು ನಂಬಿಕಸ್ತರು ಅಂತ ಸಿಂಡಿಕೇಟ್ನವ್ರು ನಿಮಗೆ ಹೇಳಕತ್ತಾರ. ದಿಸ್ ಈಸ್ ಅ ಕಾನ್ಸೆಪ್ಟ್. ನೀವು ಹೆಂಗ್ ನೋಡ್ಬೇಕು, ಹೆಂಗ್ ರಿಸೀವ್ ಮಾಡ್ಬೇಕು. ಎಲ್ಲಾ ಬ್ಯಾಂಕಿನವರು ಪ್ರಾಣಿಗಳ ಚಿತ್ರಗಳನ್ನ ಇಟ್ಕೊಂಡಾರ. ಇವನ್ RBI ಸಹಿತ. ಆಗ ಮನುಷ್ಯರ ಚಿತ್ರ ಒಬ್ಬರು ಯಾವ ಬ್ಯಾಂಕು ಇಟ್ಕೊಂಡಿಲ್ಲ. ನಾವ್ ಎಷ್ಟು ನಂಬಿಕಸ್ತ್ರ ಅನ್ನೋದು ನಿಮ್ಗ ಗೊತ್ತಾಕೈತಿ. ಇದಕ್ಕೆ ಅನಲೈಸ್ ಅಂತ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಗಳು ನನಗೇನ್ ಬೇಕು, ಹೊರಗಡೆ ಹೋದಾಗ ನೋಡ್ರಿ ಎಲ್ಲವುಗಳನ್ನ. ನಂದು ಹಂಗ ಇತ್ರಿಪ್ಪ ಸ್ಟಡಿ. ನಾನು ಬಿಫೋರ್ KS 11 ವರ್ಷ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ನಾನು ಹೆಸರಿಗೆ ಪ್ರೈಮರಿ ಸ್ಕೂಲ್ ಟೀಚರು, ಕಲ್ಸೋದೆಲ್ಲ ಹೈಸ್ಕೂಲು, ಕಾಲೇಜು, ಟೀಚರ್ಸ್ಗಳಿಗೆ ಪಾಠ ಮಾಡೋದು, ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡೋದು, ಟ್ರೈನಿಂಗ್ ಕೊಡೋದು, ಇದೇ ಕೆಲಸ ನಮ್ದು. ಆ 11 ವರ್ಷ ಮಕ್ಕಳ ಸೇವೆ ಮಾಡಿ ನಾನು ತಿಳ್ಕೊಂಡು ಇವತ್ತು ಜನರ ಸೇವೆ ಮಾಡಕ್ಕೆ ಮಕ್ಕಳ ಆಶೀರ್ವಾದ ಮಾಡ್ಯಾರ ನಾನು ಭಾವಿಸ್ಕೊತೀನಿ. ಹಾಗಿದ್ರೆ ನೀವು ಅನ್ಕೊಂಡಿರ್ಬೋದು, KS ಆಫೀಸರ್ ಆಗಿ ಸುಮಾರು ಒಂದು 7 ರಿಂದ 8 ವರ್ಷ ಆಯ್ತು. ಈ ಸದ್ಯ ಪ್ರೆಸೆಂಟ್ DC ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಹುಬ್ಳಿ ಧಾರವಾಡದಲ್ಲಿ GST ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ಕೊಂಡು ನಮ್ಮ ಮನೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿರಲಿ. ಮೇಲೆ RCC ಮನೆ ಇಲ್ಲ, ಇನ್ನೂ ತಗಡಿನ ಮನೆ ಇದೆ. DC ನ ಪ್ರೆಸೆಂಟ್. ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಚಾಪಿ ಹಾಸ್ತೇವೆ ನಾವು, ಶೇರ್ ಹಾಕಂಗಿಲ್ಲ. ಮನೆಯೊಳಗಿರ್ತಕ್ಕಂಥ 11 ಜನ ಮೆಂಬರ್ಸು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ, ಮಧ್ಯಾಹ್ನ ರಾತ್ರಿ ಕೂಡ. ಯಾರು ಸಪ್ರೇಟ್ ಅವ್ರ ಪಾಡಿಗೆ ಊಟ ಮಾಡಂಗಿಲ್ಲ. ಯಾರ ಬರ್ಲಿ, ನಿಮ್ಗೆ ಊಟ ಅಂದ ತಕ್ಷಣ ಮತ್ತೆ ಆ ಕಡೆ ಹೋಗ್ಬೇಡ್ರಿ. ಯಾರ ಬರ್ಲಿ ಮನೆಯೊಳಗಡೆ ಮಾತನಾಡುವಂತ ಪದ್ಧತಿ ಹಿಡ್ಕೊಂಡು. ಯಾಕೆ ನೀವು ಅನ್ಸ್ಬೋದು, ಸರ್ DC ಆಗಿರಿ, ಅಂತ 8-10 ವರ್ಷ ಜಾಬ್ ಮಾಡಿರಂತೀರಿ, ಇಷ್ಟ್ಯಾಕೆ ಜಿಪ್ಪುಂತನ ಮಾಡಾಕತ್ತೀರಿ? ಜಿಪ್ಪುಂತನ ಅಲ್ಲ ಅದು. ನಾನು ಬೆಳೆದು ಬಂದಿದ್ದು ಈ ಮನೆ, ಇದ ಮನೆಯಿಂದ ನಾ ಬೆಳೆದು ಬಂದೀನಿ. ನಾ ಎಷ್ಟೇ ಎತ್ತರಕ್ಕೆ ಹೋದ್ರು ಆ ಮನೆ ನಂಗೆ ನೆನಪು ಮಾಡ್ತಿರ್ಬೇಕು, ತಮ್ಮ ನೀ ಇದ ಮನೆಯಾಗಿಂದ ಬಂದಿ ಅಂತ. ಇವತ್ತಿಗೂ ಕೂಡ ಪರ್ಸನಲ್ ಕಾರ್ ಇಲ್ಲ, ಕಾರ್ನಲ್ಲಿ ಓಡಾಡಂಗಿಲ್ಲ. ಗೌರ್ಮೆಂಟ್ ಕಾರನ್ನ ಪರ್ಸನಲ್ ಲೈಫಿಗೆ ಯೂಸ್ ಮಾಡಲ್ಲ. ನಾನು ಅಕಸ್ಮಾತ್ ಊರಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ವರೆಗೆ ಅಷ್ಟೇ ಇರುತ್ತದೆ ಕಾರ್, ಅಲ್ಲಿಂದ ಬಸ್. ಸಾರ್ವಜನಿಕ ವಾಹನ. ದಿಸ್ ಈಸ್ ಕಾಲ್ಡ್ ಎಥಿಕ್ಸ್. ನನ್ನದೇ ಆದಂತ ಒಂದಿಷ್ಟು ಮಾರಲ್ ಎಥಿಕ್ಸ್ಗಳದಾವ. ನಾವು ಎಥಿಕ್ಸ್ ಅನ್ನ ಪೇಪರ್ GS ಪೇಪರ್ 4 ಅಂತ ಏನು ಓದ್ತಿರ್ಲ, ಯಾವ ಬುಕ್ ಓದ್ಲಿ, ಯಾವುದು ಓದ್ಬೇಡ್ರಿ. ನಿಮ್ಮ ಮನೆಯೊಳಗಿರ್ತಕ್ಕಂಥ ಮಾರಲ್ಸ್ಗಳೇ ಎಥಿಕ್ಸ್ಗಳು. ಭಗವದ್ಗೀತೆ, ರಾಮಾಯಣ, ಮಹಾಭಾರತದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಏನಿದಾವಲ್ಲ ಅದೇ ಎಥಿಕ್ಸ್. ಯಾಕಂದ್ರೆ ಇಟ್ಟಾರ GS ಪೇಪರ್ 4 ಯಾಕೆ ಇಟ್ಟಾರ ಅಂದ್ರೆ, ನೀವು ಆಫ್ಟರ್ KS ಅಥವಾ ಆಫ್ಟರ್ UPSC ನಿಮ್ಮಲ್ಲಿ ಆ ಎಥಿಕ್ಸ್ ಬರಲಿ, ಈ ರಾಜ್ಯದ ಎಲ್ಲ ಜನರನ್ನ ಆ ದೃಷ್ಟಿಯಲ್ಲಿ ನೋಡ್ಲಿ ಅಂತ ಹೇಳ್ತಾ ಇದ್ದಾರೆ. ಸಬ್ಜೆಕ್ಟ್ ಎದಕ್ಕೆ ಇಟ್ಟಾರ ಗೊತ್ತೈತೆ ನಿಮ್ಗೆ? ಹಿಸ್ಟ್ರಿ ಓದ್ತೀರಿ, ಎದಕ್ಕೆ ಹಿಸ್ಟ್ರಿ ಓದ್ತೀರಿ? ಜೋಗ್ರಫಿ ಓದ್ತೀವಿ, ಎದಕ್ಕೆ ಓದ್ತೇವೆ ಗೊತ್ತಿಲ್ಲ. ಸಿಲೆಬಸ್ ಐತ್ ಸರ, ಓದ್ತೀವಿ, ಬರಿತೀವಿ, ಪಾಸ್ ಹಾಕೇವಿ, ಹೋಗ್ತೇವೆ ಅಟ್ಟ. ನೋ, ಜೋಗ್ರಫಿ ಯಾಕೆ ಇಟ್ಟಾರ ಗೊತ್ತಾ? ಹಿಸ್ಟ್ರಿ ಯಾಕೆ ಇಟ್ಟಾರಂದ್ರೆ,
ಹಿಸ್ಟ್ರಿ ಒಳಗಡೆ ಏನು ಓದಂಗಿಲ್ಲ ನೀವು. ಆ ರಾಜ ಅವನ ಜೊತೆ ಯುದ್ಧ ಮಾಡಿದ, ಅವನು ಸೋಲಿಸಿದ, ಅವನ ರಾಜಧಾನಿ ಇದನ್ನ ಮಾಡಿದ, ರಾಜಧಾನಿ ವರ್ಗಾವಣೆ ಮಾಡಿದ, ಅವನ ನಾಣ್ಯ ಇಂಥದ್ದಿತ್ತು, ಇಂಥ ಒಂದು ಟ್ಯಾಕ್ಸ್ ಹಾಕಿದ, ಬರೀ ಇದೆ. ಕರೆಕ್ಟಾ? ಯಾಕಂದ್ರೆ ಹಿಂದಿನವ್ರ ಆಡಳಿತ ಹೆಂಗ್ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಮುಂದೆ ನೀವ್ ಹೆಂಗ್ ಆಡಳಿತ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತ. ಹಿಂದಿನವರು ಆಡಳಿತವನ್ನ ಹೆಂಗ್ ಮಾಡ್ಯಾರ ಅನ್ನೋದು ನೀವು ತಿಳ್ಕೊಂಡ್ರೆ ಅಂದ್ರೆ ಹಿಸ್ಟ್ರಿ ಓದಿದ್ರೆ ಮಾತ್ರ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಸಾಧ್ಯ. ನಿಮ್ಮ ನೀವು ಹಿಸ್ಟ್ರಿ ಓದ್ಬೇಕು. ಜಾಗ್ರಫಿ ಯಾಕೆ ಓದಬೇಕು? ನಂದು ಫಸ್ಟ್ ಪೋಸ್ಟಿಂಗ್ ಕಾರವಾರ ರೀ. ನಂದೇ ಫಸ್ಟ್ ಪೋಸ್ಟಿಂಗ್ ಕಾರವಾರ. ನಾನು ಕಾರವಾರಕ್ಕೆ ಹೋಗ್ಬಿಟ್ಟು ನಾನು GST ಡಿಪಾರ್ಟ್ಮೆಂಟ್, ಓಕೆ, ನಾನು ಸಪೋಸ್ ತಹಸೀಲ್ದಾರ್ ಆಗಿದ್ದೆ ಅಥವಾ AC ರೆವೆನ್ಯೂ ಆಗಿದ್ದೆ ಅಂತ ತಿಳ್ಕೊಡ್ತಾರೆ. ಕಾರವಾರ ಪೋಸ್ಟಿಂಗ್ ಮಾಡ್ಯಾರ ಅಂತ ತಿಳ್ಕೊಂಡು ತಡಿ ಎಲ್ಲರಿಗೂ ಏನು ಮಾಡೋಣ, ಎಲ್ಲರೂ ಗುಳೆಕ್ ಹೋಗಾರ, ನರೇಗಾ ಯೋಜನೆ ಬಹಳ ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಮಾಡೋಣ, ಅಥವಾ ಇಲ್ಲಿ ತೋಟಗಾರಿಕೆಯನ್ನು ಬಹಳ ಅಭಿವೃದ್ಧಿ ಮಾಡೋಣ, ರೈತರಿಗೆ ಬೆಳೆ ಸಾಲವನ್ನ ಜಾಸ್ತಿ ಕೊಡೋಣ, ರೈತರ ಒಂದು ವಿಮಾ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ರೈತರಿಗೆ ಸಂಬಂಧಪಟ್ಟ ಮಾಡೋಣ ಅಂದ್ರೆ ಟೋಟಲ್ ಯು ಆರ್ ಫೇಲ್. ಜಾಗ್ರಫಿ ಯಾಕೆ ಓದ್ಬೇಕಂದ್ರೆ ಈಗ ಯಾಕೆ ಓದ್ಬೇಕು? KS ಆಫೀಸರ್ ಆದ್ಮೇಲೆ ಓದಾಕ್ ಟೈಮ್ ಇರಂಗಿಲ್ಲ ನಿಮಗೆ. ಯಾಕಂದ್ರೆ ಪೋಸ್ಟಿಂಗ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿ ಕೆಲಸ ಸ್ಟಾರ್ಟನ. ಕಾರವಾರ ಪೀಪಲ್ ಮುಖ್ಯ ಉದ್ಯೋಗ ತಿಳ್ಕೊಬೇಕ್ರಿ. ಅಲ್ಲಿ ಮೀನುಗಾರಿಕೆ ಮೊದಲ ಉದ್ಯೋಗ. ಸೊ ಮೀನುಗಾರರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ, ಅವ್ರಿರ್ತಕ್ಕಂಥ ಒಂದಿಷ್ಟು ತೊಂದರೆಗಳನ್ನ ನಿಭಾಯಿಸುವಂತ ಮೊದಲ ಅಧಿಕಾರಿ ನೀವು ಆಗ್ಬೇಕು. ಎರಡನೇದು ಟೂರಿಸಂ ಡಿಪಾರ್ಟ್ಮೆಂಟ್ ಜಾಸ್ತಿ ಡೆವಲಪ್ಮೆಂಟ್ ಆಗತ್ತೆ. ಸೊ ಇದನ್ನೆಲ್ಲ ಈಗ ಓದ್ಬೇಕು ನೀವು. ಪ್ರತಿಯೊಂದು ಜಿಲ್ಲೆಯ ಜಿಯೋಗ್ರಫಿ ಸ್ಟಡಿ ಮಾಡಿರ್ಬೇಕು. ಆ ಜನಸಂಖ್ಯೆ ಎಷ್ಟಿದೆ, ಅವ್ರ ಪ್ರಮುಖ ಉದ್ಯೋಗ ಏನು, ರೇಷಿಯೋ ಏನಿದೆ ಲೇಡೀಸ್ ಮತ್ತು ಜೆಂಟ್ಸ್ದು, ಅವೆಲ್ಲಗಳನ್ನ ಯಾಕೆ ಸ್ಟಡಿ ಮಾಡ್ಬೇಕು? ಜಿಯೋಗ್ರಫಿ ನೀವು ಆಫ್ಟರ್ ಆಫೀಸರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳಕ್ ಅನುಕೂಲ ಆಕೈತಿ. ನೆಕ್ಸ್ಟ್ ಅನ್ಬೋದು ನೀವು, ಸರ್ ಇವು SLC PUC ಒಳಗ ಬ್ಲೂ ಪ್ರಿಂಟ್ ಹಾಕಿರ್ತಾರ, ಕ್ವಶನ್ಸ್ ಇದ್ರ ಮ್ಯಾಗ ಇದ ಚಾಪ್ಟರ್ ಮ್ಯಾಗ ಇಷ್ಟು ಕೇಳ್ತೀವಿ, ಹಂಗೆ ಯಾಕೆ KS IAS ಮಾಡಬಾರ್ದು ಸರ್? ನೀವು ಮಕ್ಕಳಲ್ಲ, ನೀವು ಮಕ್ಕಳಲ್ಲ. ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಮಕ್ಕಳು ಮಾಡುವಂಥವ್ರು. ಇದರ ಅರ್ಥ ಇಷ್ಟೇ, ಈ ಕೋವಿಡ್ ಅಂತ ಹೇಳಿ ಕೇಳಿ ಬರ್ತಾವೇನ್ರಿ ನಮಗೂ? ನಾ ಬರಾಕತ್ತೀನಿ ಅಂತ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ತಾವ. ನೀವೊಬ್ಬ DC ಆಗಿದ್ರಿ, ಒಬ್ಬ AC ಆಗಿದ್ರಿ, ಒಬ್ಬ ತಹಸೀಲ್ದಾರ್ ಆಗಿದ್ರಿ ಅಂದ್ರೆ ಇಂಥ ಒಂದಿಷ್ಟು ಬರ್ತಕ್ಕಂಥ ಅಚಾತುರ್ಯಗಳು, ಎಮರ್ಜೆನ್ಸಿಗಳು ನೀವು ಹೆಂಗೆ ಸ್ಪಂದನೆ ಮಾಡ್ತೀರಿ, ಇಮಿಡಿಯೇಟ್ ಆಗಿ ಹೆಂಗೆ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮ ಹತ್ರ ಇನ್ಬಿಲ್ಟ್ ಆಗಿ ಬರ್ಬೇಕು. ಆ ಕಾರಣಕ್ಕೋಸ್ಕರ ಕ್ವಶನ್ ಎರಾಬಿರಿ ಬರ್ತಾವ. ಹೆಂಗೆ ಬಂದ್ರು ಫೇಸ್ ಮಾಡುವಂತ ಫೇಸ್ ನಿಮ್ದಾಗ್ಬೇಕು. ಫೇಸ್ ಮಾಡುವಂತ ಫೇಸ್ ನಿಮ್ದಾಗಬೇಕು. ನಮ್ದು ಎಂಥದಾಗಿತ್ತಾರ ಫೇಸ್ ಆಗಿಲ್ಲ, ಫೇಸ್ ಬುಕ್ ಆಗೈತಿ. ಸಮಯದ ಅಭಾವದ ಕಾರಣ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಮೇರೆ ನಾನು ಇಷ್ಟು ತನಕ ನೀವು ತಾಳ್ಮೆಯಿಂದ ಕೇಳಿರಿ ಅಂತ ತಿಳ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮ್ಯಾಗ ಮಾತಾಡಿದ್ರೆ ಏನಾಕೈತಿ ಅದು ನನಗೆ ಗೊತ್ತೈತಿ, ನಿಮಗೆ ಹೇಳಂಗಿಲ್ಲ. ಇಲ್ಲ ಸರ ಹೇಳ ಅಂದ್ರೆ ಹೇಳೇ ಹೇಳ್ಬಿಡ್ಲಾ? ಇನ್ನು ಮ್ಯಾಗ ಮಾತಾಡಿದ್ರೆ ಏನಾಕೈತಿ ಅಂದ್ರೆ, ಒಂದು ದೊಡ್ಡ ಪ್ರೋಗ್ರಾಮ್ ಇತ್ತಂತ, ಒಬ್ಬ ಕನ್ನಡದ ಸಾಹಿತಿ ಫೇಮಸ್ ಪರ್ಸನ್ ಭಾಷಣ ಮಾಡಿದ್ರೆ ನಂಬರ್ 1 ಅವನು ಕರ್ಸ್ಬಿಟ್ಟಾರ ಸಮ್ಮೇಳನಕ್ಕೆ. ದಯವಿಟ್ಟು ಸರ್ 1 ಅವರ್ದಾಗ ಮುಗಿಸಂತ ಹೇಳಿದ್ರು ಅವ್ರಿಗೆ. ಆಯ್ತು ಅಂತ ತಿಳ್ಕೊಂಡು ದೊಡ್ಡ ಸುತ್ತಮುತ್ತಲಿನ ಇಡೀ ಜಿಲ್ಲೆಗಳಲ್ಲೇ ಪ್ರಸಿದ್ಧ ವಾಗ್ಮೇವ್ ಭಾಷಣಕಾರ ತಂದು ಭಾಷಣ ಮಾಡಕ್ಕೆ ಹೇಳಿದ್ರು. ಭಾಷಣ ಮಾಡಕತ್ತ 1 ತಾಸು ಆತು, 2 ತಾಸು ಆತು, ಸುಮ್ಮ ಕೂತಾರೆ ಎಲ್ಲರೂ. ಎಲ್ಲರಿಗೂ ಗೊತ್ತೈತಿ ಬಿಡೋಲಗ್ಯಾನಂತ, ಯಾರು ಹೇಳುವಂಗಿಲ್ಲ. ನಿಮ್ಮ ಪರಿಸ್ಥಿತಿ ಹೆಂಗಾಗೈತಿ? ಈಗ ಬಿಡೋಲಾಗ್ಯ ನೀವ, ಇವ್ನು ಯಾಕೆ ಕರ್ತಂದಾರ ಎಲ್ಲಾರು ಸಿಟ್ಟು ಬರಾಕತೈತಿ. ಒಬ್ರು ಇಂಥವ್ರು ಇರ್ತಾರಲ್ಲ, ಚೀಟ್ಯಾಗ ಬರ್ದು ಕೊಡಾಕ ಒಂದು ಹಳ್ಯಾಗ ಬರ್ದ್ರು, ಸರ್ ಬೇಗ ಮುಗಿಸಿ ಅಂತ ಬರ್ದ್ರು. ಅವ್ನು ನೋಡೋಣ ಕೈ ನಡಗಾಕತ್ತು, ಅವಂಗ ಕೊಟ್ರ ನನಗ ಬೈತಾರ, ಮೈಕ್ನಾಗ ಬೇಯಂಗದ. ನಾವು ಬ್ಯಾಡ ಅಂತ ತಿಳ್ಕೊಂಡು ಅವ್ನು ಮುರಿದಿಟ್ಕೊಂಡು ಕಿಶ ಇಟ್ಕೊಂಡು ಅವ 2 ತಾಸು ಆತು, 2.5 ತಾಸು ಆದ್ರೂ ಬಿಡಾಕ್ತಾ ಇರಲ್ಲ ಪುಣ್ಯಾತ್ಮ ಭಾಷಣಕಾರ, ಸುಪ್ರಸಿದ್ಧ ಭಾಷಣಕಾರ. ಎಲ್ಲಾರು ಸುಮ್ ಕೂತಾರ ಅಂತ ತಿಳ್ಕೊಂಡು ನನ್ನ ಭಾಷಣ ಅವ್ರಿಗೆ ಇಷ್ಟ ಆಗೈತೆ ಅಂತ ತಿಳ್ಕೊಂಡ್ಬಿಟ್ಟ. ನಾವು ಹೊಡೆದಿದ್ದ ಆ ಫಂಕ್ಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬ ವಾಚ್ಮನ್ ಇದ್ದ, ಅವನ ಕೈಯಾಗ ಒಂದು ಬಂದೂಕಿತ್ತು. ಅವ ಕುಂತ ನೋಡಿದ, ಏನಿಲ್ಲ, ಎದ್ದ ಎಲ್ಲಾರ ಕಡೆ ಹಿಂಗೆ ಬಂದೂಕ್ ತೋರಿಸಿ ಸುಮ್ ಕೂತ. ಎಲ್ಲಾರು ಅವ್ನು ನೋಡಿ ಏನ್ ಮಾಡತ್ತ ನೀವು ಅಂತ ಒಂಥರ ಕ್ಯೂರಿಯಾಸಿಟಿ. ಇವ ಹಂಗ ಸ್ಪೀಚ್ ಮಾಡಕತ್ತಿದ್ದ. 2ನೇ ಸಲ ಎದ್ದು ಮತ್ತೆ ಬಂದೂಕ್ ತೋರಿಸಿದ. ಒಂದು 5 ನಿಮಿಷ ಆದ್ಮೇಲೆ ಕುಂತಾಗ ಎಲ್ಲಾರು ಇವ್ ನೋಡೋದ್ ಬಿಟ್ರು, ಆ ಕಡೆ ನೋಡಾಕತ್ರ ಅವ್ರು. ಇವಂಗ್ ಸಿಟ್ಟು ಬರಾಕತ್ತ, ಯಾರಿಗೆ ಭಾಷಣ ಮಾಡೋರಿಗೆ ಸಿಟ್ಟು ಬಂದು ಏನಂದ, ಹೇಯ್ ಬಾಯ್ಲಿ ಬಂದೂಕ್ ಯಾರಿಗೆ ತೋರ್ಸಾತೀನಿ ಅಂತ. ಸರ್ ನಿಮ್ದೇನು ಸಮಸ್ಯೆ ಇಲ್ಲ, ನೀವು 1 ತಾಸಲ್ಲ ಇನ್ನ 10 ತಾಸು ಭಾಷಣ ಮಾಡಿದ್ರು ಕೇಳುವಂತ ಧೈರ್ಯ ಯಾರಿಗಿಲ್ಲ, ಸುಮ್ ಭಾಷಣ ಮಾಡ್ರಿ ನೀವು ಅಂದ. ಆಯ್ತು ಅಂತ ಚಲೋ ಆಯ್ತು ಅಂತ ತಿಳ್ಕೊಂಡು ಸುಮ್ ಕೂತ ಇದು ಮಾಡಿದ್ರು. ಎಲ್ಲಾರ್ಗು ಇವ್ರ ಭಾಷಣ ಕಡೆ ಲಕ್ಷ್ಯ ಇಲ್ಲ. ಏನಂತ ಎಲ್ಲಾರು ವಿಚಾರ ಮಾಡಾಕತ್ತಾರ. ನೀವೇನು ವಿಚಾರ ಮಾಡ್ತೀರಿ? ಈಗ ಮಾತು ಕೇಳ್ತಾ ನೋಡ, 5 ನಿಮಿಷನಾಗ ಹೇಳ್ತಾ ನೋಡ ಅನ್ನೋದ್ರಾಗ 5 ನಿಮಿಷ ಆದ್ಮೇಲೆ ಎದ್ಬಿಟ್ಟಾವ. 5 ನಿಮಿಷ ಆದ್ಮೇಲೆ ಎದ್ಬಿಟ್ಟ. ಎದ್ದು ಬಂದೂಕ್ ತೋರ್ಸಾಕತ್ತು. ಎಲ್ಲಾರು ಅವ್ನು ನೋಡುದು ನಗುದ್ ಮಾಡಾಕತ್ಬಿಟ್ರು. ಇವಂಗ್ ಭಾರಿ ಇನ್ಸಲ್ಟ್ ಆತು. ಭಾರಿ ಇನ್ಸಲ್ಟ್ ಆಗನ ಕರ್ದವಂಗ್, ಲೈ ಬಾಯ್ಲಿ
ಯಾರಿಗೆ ಬಂದಕ್ಕೆ ತೋರ್ಸಾತ್ರಿ, ನನ್ನ ಕಡೆ ಒಬ್ಬರು ನೋಡಲ್ಲಾರ, ಎಲ್ಲರೂ ನಿನ್ನ ನೋಡಕತ್ತಾರ ಅಂದಾಗ, ಸರ್ ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ ಸರ, ನೀವು ಸುಮ್ಮ ಭಾಷಣ ಮಾಡ್ರಿ. ಅಲ್ಲಲ್ಲೇ ನಂದು ಪ್ರಾಬ್ಲಮ್ ಇಲ್ಲ, ನೀ ಯಾರು ನೋಡ್ಕಾಕತ್ತಿ ಹೇಳು. ಸರ್ ನಿಮ್ಮ ಸಮಸ್ಯೆ ಇಲ್ಲ, ನೀವು ಭಾಷಣ ಮಾಡ್ರಿ. ನೀ ಯಾರು ನೋಡ್ಕಾಕತ್ತಿ ಹೇಳು. ಸರ್ ನಿಮ್ದು ಏನೂ ಸಮಸ್ಯೆ ಇಲ್ರಿ, ನೀ ಯಾರು ನೋಡ್ಕಾಕತ್ತಿ ಹೇಳು ಅಂದ್ರೆ ಮುಂದೆ ಭಾಷಣ ಮಾಡ್ತಂದ ಅಂದಾಗ ಹೇಳಿದವ, ಸರ್ ನಿಮ್ದು ಏನೂ ಸಮಸ್ಯೆ ಇಲ್ಲ ಸರ, ನಿಮ್ದು ತಕರಾರು ಇಲ್ಲ, ನಿಮ್ಮನ್ನು ಯಾವ ತಂದು ಇಲ್ಲಿ ನಿಂದಿರ್ಸಲ್ಲ ಅವ್ನು ಹುಡ್ಕಾಡಕತ್ತೀನಿ. ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ಸ್ಟೇಜ್ ಮೇಲೆ ಯಾವ ನಿಂದಿರ್ಸಲ್ಲ ಅವ್ನು ಹುಡ್ಕಾಡಕತ್ತೀನಿ ಅಂದಾಗ ಬಾಯಿ ಮುಚ್ಚಿ ಮೈ ಕಿಟ್ಟು ಸೀದಾ ತಳಗ ಹೊಡ್ಕೊಂಡು ಹೋಗ್ಬಿಟ್ರಂತ. ಸೊ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ನೀವು ಶ್ರೀನಿವಾಸ್ ಸರ್ನ ಹುಡ್ಕಾಡ್ಕೊಂಡು ಹೋಗಿತ್ತ ಮುಂಚೆ ನಾನು ಇಲ್ಲಿಂದ ಹೋಗ್ಬೇಕನ್ನುವಂಥ ಒಂದು ಪರಿಜ್ಞಾನ ಕೂಡ ನನಗಿದೆ ಅಂತ ಹೇಳ್ತಾ, ಮುಂದಿನ ಅವಧಿಯೊಳಗೆ ಮತ್ತಷ್ಟು ವಿಚಾರಗಳನ್ನು ಏನಾದರೂ ಅವಕಾಶ ಸಿಕ್ಕರ ಸಾವಕಾಶವಾಗಿ ಬಂದ ನನ್ನ ಮಿತಿಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ತಮ್ಮ ತೊದಲು ನುಡಿಗಳನ್ನು ಬದಲು ಮಾಡದೆ ಕೇಳಿದ ಎಲ್ಲ ಕಿವಿಗಳಿಗೆ ನನ್ನ ಕರ ಮುಗಿದು ವಂದಿಸ್ತಾ, ನನಗೆ ಇಲ್ಲಿ ಕರೆಸಿ ಸರ್ ತಮ್ಮ ಜೊತೆ ಭಾವಿ ಅಧಿಕಾರಿಗಳ ಜೊತೆ ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಶ್ರೀನಿವಾಸ್ ಸರ್ಗೆ ವಿಶೇಷವಾಗಿ ಇಂಡಿಯಾ ಫಾರ್ IAS ಅಕಾಡೆಮಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಮುಗಿಸ್ಲಿಕ್ಕೆ ಪರ್ಮಿಷನ್ ಕೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್. ಧನ್ಯವಾದಗಳು ಸರ್. ಸ್ಪಷ್ಟ ಕನ್ನಡ, ಅಚ್ಚ ಭಾಷೆ, ತಮ್ಮದೇ ಆದ ಸೊಗಡಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ಟೀಚರ್ ಆಗಿ ಜೀವನ ಶುರು ಮಾಡ್ತಾ ಇವತ್ತಿನ ಅವರ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರೋದು, ಟೀಚರ್ನ ಸೊಗಡು ಮತ್ತು ಆ ಪ್ಯಾಷನ್ ಇವತ್ತು ಕಂಪ್ಲೀಟ್ ಆಗಿ ಹೊರ ಬಂದಿದೆ. ಪ್ರತಿಯೊಬ್ಬರು ಕೂಡ, ನಾನು ಅವ್ರನ್ನ ಕೆಳಗಡೆ ಮೀಟ್ ಮಾಡಿದಾಗ ಫಸ್ಟ್ ಕಡೆ ಸರ್ ಊಟ ಆಯ್ತಾ ಅಂತ, ಇಲ್ಲ ಇವತ್ತು ಊಟ ಇಲ್ಲ ಉಪವಾಸ ಅಂತಂದ್ರು. ಸೊ ಈಗ ನಾನು ನೋಡಿದ್ರೆ ಅವ್ರು ಊಟ ಮಾಡಿದ್ಮೇಲೆ ಇನ್ನು ಹೇಗೆ ಅನ್ನೋ ಪ್ರಶ್ನೆ ಕೂಡ ನನ್ನಲ್ಲಿದೆ. ಅದಕ್ಕೆ ಸೊ ತುಂಬ ಹೃದಯ ಧನ್ಯವಾದಗಳು ಸರ್. ಇಂಡಿಯಾ ಫಾರ್ IAS ಎಂಟೈರ್ ಕುಟುಂಬದ ಕಡೆಯಿಂದ, ಎಲ್ಲ ವಿದ್ಯಾರ್ಥಿಗಳ ವೃಂದದ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ನನ್ನ ಆಸ್ಪಿರೆಂಟ್ ಜೀವನ ಶುರು ಮಾಡಿದಾಗಿಂದನೂ ಕೂಡ SR ವರ್ಲ್ಡ್ ಅಂತ ನಾನು ಕೇಳ್ತಾ ಇದ್ದೆ. ಇವತ್ತು SR ವರ್ಲ್ಡ್ ನಮ್ಮ ಮುಂದೆ ನಿಂತಿದೆ. ಸೊ ಆ ವರ್ಲ್ಡ್ ಅನ್ನೋ ಪದದ ಅರ್ಥ ಏನು ಅನ್ನೋದನ್ನ ಪ್ರಾಯಶಃ ಕಳೆದ 30 ನಿಮಿಷಗಳ ಈ ಒಂದು ಐಡಿಯಾದಲ್ಲಿ ನಿಮ್ಮೆಲ್ಲರೂ ಕೂಡ ಅರಿವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಉಪವಾಸ ಇದ್ದು ಇಷ್ಟೆಲ್ಲ ಕಾರ್ಯನಿಮಿತ್ತವಾಗಿ ಕೂಡ ನಮ್ಮ ಜೊತೆಗೆ ನೀವು ಕೂಡಿದ್ದು, ನೀವು ವಿದ್ಯಾರ್ಥಿಗಳಿಗೆ ತೋರಿಸುವಂಥ ಆ ಕಳಕಳಿಯನ್ನ ಗಮನಿಸುತ್ತದೆ. ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದನೂ ಕೂಡ ಆತ್ಮೀಯವಾದ ಧನ್ಯವಾದಗಳು ಸರ್. ದಯವಿಟ್ಟು ಒಂದು ನಿಮಿಷ. ಅತಿ ಮುಖ್ಯವಾಗಿ ನೀವೆಲ್ಲ ಊಟ ಮಾಡ್ದೇನೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದೀರಿ ಅನ್ನೋದೇ ಭಾಳ ದೊಡ್ಡ ವಿಚಾರ. ಅವರೆಲ್ಲ ಹೊಟ್ಟೆ ಹಸ್ಕೊಂಡು ಸಂಘರ್ಷ ಮಾಡಿ ರೂಢಿ ಇದೆ ಅವರಿಗೆ. ನೀವು ಈ ಥರ ಸಂಘರ್ಷ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಗೆಲ್ರಿಗೂ ಕೂಡ ಅಧಿಕಾರಿ ಆಗ್ತಕ್ಕಂತಹ ಎಲ್ಲ ಒಂದು ಲಕ್ಷಣಗಳು, ಯೋಗ್ಯತೆಗಳು ನಿಮಗಿದೆ. ಒಂದು ಹೊತ್ತಿನ ಊಟವನ್ನು ತ್ಯಜಿಸ್ಲಿಕ್ಕೆ ಹೊರಟಿದ್ದೀರಿ. ಮೋಸ್ಟ್ಲಿ ತ್ಯಜಿಸಲ್ಲ ನೀವೆಲ್ಲ, ಈಗ ಹೋದ ತಕ್ಷಣ ಮೋಸ್ಟ್ಲಿ ಕಾಯ್ಕೊಂಡು ನಿಂತಿದ್ದೀರಾ. ಸೊ ಇರಲಿ, ಒಳ್ಳೆಯದಾಗಲಿ. ಶಂಕರ್ ಬೆಳ್ಳುಬಿ ಅವರಿಗೆ ಈಗ ಆಲ್ರೆಡಿ ಧನ್ಯವಾದಗಳನ್ನು ತಿಳಿಸಿದ್ದೀವಿ. ನಮ್ಮ ಇಂಡಿಯಾ ಫಾರ್ IASನ ಒಂದು ಟ್ರೆಡಿಷನ್, ಯಾರೇ ನಮ್ಮ ಅಕಾಡೆಮಿಗೆ ಬಂದರೆ ಅವರನ್ನು ನಿಮ್ಮ ಎದುರುಗಡೆ ಗೌರವಿಸಬೇಕು, ಅವರ ಸಾಧನೆಯನ್ನು ಮೆಚ್ಚಿ ಅವರನ್ನು ಒಂದು ಆ ಸಾಧನೆಯನ್ನು ನೀವು ಕಣ್ಣು ತುಂಬ್ಕೋಬೇಕು ಅನ್ನೋದೇ ಆಗಿರುತ್ತೆ. ಸೊ ಆ ಕಾರಣದಿಂದ ನಮ್ಮ ಒಂದು ಕಿರು ಕಾಣಿಕೆಯನ್ನು ನಮ್ಮ ಶಂಕರ್ ಬೆಳ್ಳುಬಿಯವರು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. Very small token of gratitude. Let that come with a big round of applause. ಮತ್ತೊಮ್ಮೆ ಧನ್ಯವಾದಗಳು ಸರ್. Thank you so much for making time for us.